ನಮಸ್ಕಾರ. ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ. ಇವತ್ತಿನ ಮಾತುಕತೆ ಆಶಿಕಾ ಅವ್ರ ಜೊತೆ. ಆಶಿಕಾ ಅಂದರೆ ಯಾರು ಅಂತ ನೋಡ್ತಾ ಇದ್ದೀರಾ? ನಿಮಗೆ ಕೆಲವು ಸುಳಿವುಗಳನ್ನು ಕೊಡ್ತೀನಿ, ಅದರಿಂದ ನಿಮಗೆ ಗೊತ್ತಾಗ್ಬೋದು. ಕೆಲವು ವರ್ಷಗಳ ಹಿಂದೆ ರಾಧಾಕೃಷ್ಣ ಅನ್ನೋ ಧಾರಾವಾಹಿ ಬರ್ತಾ ಇತ್ತು. ಅದರಲ್ಲಿ ರಾಧೆಯ ಮುದ್ದಾದ ದನಿಯನ್ನು ನೀವು ಕೇಳೇ ಇರ್ತೀರಾ. ನಿಮಗೆ ಪೂಜಾ ಹೆಗ್ಡೆನೂ ಗೊತ್ತಿರುತ್ತೆ. ಅಲಾ ವೈಕುಂಠಪುರಮಲ್ಲೋ, ಬೀಸ್ಟ್ ಮತ್ತು ರಾಧೇಶ್ಯಾಮಲ್ಲಿ ಅವರ ಕನ್ನಡದ ದನಿನೂ ಕೇಳಿರ್ತೀರಾ. ಇನ್ನು ಸಮಂತ ಅಂತೂ ಗೊತ್ತಿರುತ್ತೆ. ಶಾಕುಂತಲಂ, KRK ಮತ್ತು OBB ಚಿತ್ರದಲ್ಲಿ ಅವರ ಕನ್ನಡದ ದನಿನ ಕೇಳಿರ್ತೀರ ಅಲ್ವಾ? ಕೆಲವು ವರ್ಷಗಳ ಹಿಂದೆ ಮಹಾಭಾರತ ಅನ್ನೋ ಸೀರಿಯಲ್ಲು ಮನೆ ಮಾತಾಗಿತ್ತು. ಅದರಲ್ಲಿ ಕುಂತಿಯ ಪಾತ್ರದ ದನಿನ ಕೇಳೇ ಇರ್ತೀರ. ಅದೇ ಹೊತ್ತಲ್ಲಿ ಸೀತೆಯ ರಾಮ ಅನ್ನೋ ಧಾರಾವಾಹಿನೂ ಬರ್ತಾ ಇತ್ತು. ಅದರಲ್ಲಿ ಸೀತೆಯ ದನಿಯನ್ನು ಕೇಳಿರ್ತೀರ. ಹಾಗೆ ಕನ್ನಡದ ಬ್ಲಾಕ್ ಬಸ್ಟರ್ ಮೂವಿ ವಿಕ್ರಾಂತೋಣದಲ್ಲಿ ಜಾಕ್ವೆಲಿನ್ ವಾಯ್ಸನ್ನು ಮರೆಯೋದಕ್ಕಾಗದೇ ಇಲ್ಲ ಅಲ್ವಾ? ಹಾಗೆ ಇತ್ತೀಚಿನ ಬ್ಲಾಕ್ ಬಸ್ಟರ್ ಚಿತ್ರ ಕಬ್ಜಾದಲ್ಲಿನ ಶ್ರೇಯಾ ಸರಣ್ ಪಾತ್ರದ ದನಿಯನ್ನು ಕೇಳಿರ್ತೀರ. ಅಷ್ಟೇ ಅಲ್ಲ, ಲವ್ ಟುಡೇ, ಲೈಗರ್, ತಿರುಚಿತ್ರಂಬಳಂ ಇಂತಹ ನೂರಾರು ಸಿನಿಮಾಗಳಲ್ಲಿ ನಾಯಕಿ ಪಾತ್ರಕ್ಕೆ ದನಿಯಾಗಿದ್ದು ಆಶಿಕಾ. ಇಷ್ಟೊಂದು ಸಾಧನೆ ಮಾಡಿರುವ ಹೆಮ್ಮೆಯ ಕನ್ನಡತಿ, ತಿಪಟೂರಿನ ಹುಡುಗಿ ಆಶಿಕಾ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಆಶಿಕಾ. ನಮಸ್ತೆ ಸರ್. ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ. ಥ್ಯಾಂಕ್ ಯು. ಮೊದಲನೇದಾಗಿ ನೀವು ಒಂದು ಹೋಟೆಲಲ್ಲಿ ಒಂದು ದಿವಸ ಒಂದು ಪ್ರೆಸ್ ಕಾನ್ಫರೆನ್ಸ್ನ ಮುಗಿಸ್ಕೊಂಡು ಬಂದು ಹೋಟೆಲಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ರಿ. ಆಗ ಯಾರೋ ಒಬ್ರು ಪಕ್ಕದಲ್ಲಿ ಬಂದ್ಬಿಟ್ಟು ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆಯಲ್ಲ, ಯಾಕೆ ನೀವು ಡಬ್ ಮಾಡಬಾರ್ದು ಅಂತ ಹೇಳಿದ್ರು. ಸೊ ಅಲ್ಲಿವರೆಗೂ ನಿಮಗೆ ಡಬ್ಬಿಂಗ್ ಅನ್ನೋದು ಇದೆ ಅನ್ನೋದು ಗೊತ್ತಿರಲಿಲ್ಲ, ಅಥವಾ ಡಬ್ ಮಾಡ್ಬೋದು ಅನ್ನೋದು ಗೊತ್ತಿರಲಿಲ್ಲ. ನಿಮ್ಮ ವಾಯ್ಸಿಗೆ ಡಬ್ ಮಾಡ್ಬೋದು ಅನ್ನೋದು ಗೊತ್ತಿರಲಿಲ್ಲ. ಸೊ ಅಲ್ಲಿಂದ ನಿಮ್ಮ ಡಬ್ಬಿಂಗ್ ಪ್ರಯಾಣ ಶುರುವಾಯಿತು ಅಂತ ನಾನು ಕೇಳಿದ್ದೀನಿ. ಸೊ ಇದರ ಒಂದು ಸ್ಟಾರ್ಟ್ ಹೇಗಾಯ್ತು ಅಂದ್ರೆ ಓವರ್ ಆಲ್ ಒಂದು ಸ್ಟೋರಿ ಹೇಳ್ತೀರಾ? ಹಾಂ ಸರ್, ಯೂಶಲಿ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಹೋಗುವಂಥ ಸ್ಟೂಡೆಂಟ್ಸ್ ಕಥೆ ಇದೆ, ಡ್ರಾಪ್ ಔಟ್ಸ್ ನಾವೆಲ್ಲ. ಸೊ ಏನು ಮಾಡ್ಬೇಕು ಲೈಫಲ್ಲಿ ಅನ್ನೋ ಕನ್ಫ್ಯೂಷನ್ ಇದ್ದಾಗ ಓಕೆ ಆ್ಯಂಕರಿಂಗ್ ಮಾಡ್ಬೋದಲ್ಲ, ಗುಡ್ ಅಟ್ ಕ್ರಿಯೇಟಿವ್ ಫೀಲ್ಡ್ ಅಂದ್ಕೊಂಡು ಆ್ಯಂಕರಿಂಗ್ ಶುರು ಮಾಡಿದೆ. ಹೀಗೆ ಒಬ್ಬರು ಫ್ರೆಂಡ್ ಏನು ಮಾಡಿದ್ರು, ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಆರ್ಗನೈಸ್ ಮಾಡಿದ್ರು. ಅಲ್ಲೊಬ್ಬರು ಪರಿಚಯ ಆದರು. ಅವರು ನಮ್ಮ ಸಿನಿಮಾಗೆ ಮಾಡಿ ಅಂದರು. ಅದಾದಮೇಲೆ S. ನಾರಾಯಣ್ ಸರ್ ಪರಿಚಯ ಆದರು. ಅವರು ನಮ್ಮ ಸಿನಿಮಾಗೆ ಆಡಿಯೋ ರಿಲೀಸ್ ಮಾಡಿಕೊಡಿ ಅಂದರು. ಸೊ ಹೀಗೆ ಒಂದು ಸ್ವಲ್ಪ ದಿನ ನಡೀತಾ ಇತ್ತು. ಅದಾದಮೇಲೆ ಒಂದಿನ ಕಂಪ್ಲೀಟ್ಲಿ ಸ್ಟಾಪ್ ಆಯಿತು. ನಾನು ತುಂಬ ಬೇಜಾರು ಮಾಡಿಕೊಂಡು ಅವಾಗ ತುಂಬ ಫಿನಾನ್ಷಿಯಲಿ ಕಷ್ಟ ಇತ್ತು. ಸೊ ಒಂದು ಹೋಟೆಲಲ್ಲಿ ಪಾಪ ಪರಿಚಯದವ್ರ ಹೋಟೆಲ್ ಅದು, ಅಲ್ಲಿ ಕುತ್ಕೊಂಡು ಫ್ರೆಂಡಿಗೆ ಹೇಳ್ಕೊಳ್ತಾ ಇದ್ದೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಐ ಆಮ್ ಲಾಸ್ಟ್ ಅನ್ನೋ ಥರ. ಸೊ ಪಕ್ಕದಲ್ಲಿ ಇದ್ದವ್ರು ಬಂದುಬಿಟ್ಟು ಇಫ್ ಡೋಂಟ್ ಮೈಂಡ್ ನಾನು ನಿಮ್ಮ ಹತ್ರ ಹೇಳ್ಬೋದಾ ಅಂದರೆ ಹೇಳಿ ಅಂತಂದರೆ. ಸೊ ಇಟ್ ವಾಸ್ ಲೈಕ್, ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ವೈ ಡೋಂಟ್ ಯು ಟ್ರೈ ಡಬ್ಬಿಂಗ್ ಅಥವಾ ವಾಯ್ಸ್ ಓವರ್ಸ್, ಯಾಕೆ ಟ್ರೈ ಮಾಡಬಾರ್ದು, ಈ ಥರನೂ ಒಂದು ವರ್ಕ್ ಇದೆ, ಸೊ ಇದರಿಂದನೂ ನಿಮ್ಗೆ ಏನಾದರೂ ಯೂಸ್ ಆಗತ್ತಲ್ವಾ ಅಂತ. ಸೊ ನಾನು ಹೌದಾ, ಈ ಥರನೂ ವರ್ಕ್ ಇದೆಯಾ, ಡಬ್ಬಿಂಗ್ ಅನ್ನೋದು ಅಥವಾ ಬೇರೆಯವ್ರಿಗೆ ವಾಯ್ಸ್ ಕೊಡೋದು ಕೂಡ ಒಂದು ಕೆಲಸನ ಅಂತ ತಿಳ್ಕೊಂಡು ಅವರು ನಾಳೆ 11 ಗಂಟೆಗೆ ರೆಡಿ ಇರಿ, ನನ್ನ ಫ್ರೆಂಡ್ ಸ್ಟುಡಿಯೋಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಸೊ ಅವರೇ ಅವ್ರ ಫ್ರೆಂಡ್ ಸ್ಟುಡಿಯೋಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರು ಟೇಕ್ ಅಂದರೆ ಹೇಗೆ, ಮೈಕ್ ಮುಂದೆ ಹೇಗೆ ಪೊಸಿಷನ್ ಮಾಡ್ಕೋಬೇಕು ಎಲ್ಲದನ್ನು ಹೇಳ್ಕೊಟ್ರು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್ ಇವತ್ತಿಗೂ. ಗ್ರೇಟ್. ಸೊ ಅಲ್ಲಿಂದ ನಿಮ್ಮ ಡಬ್ಬಿಂಗ್ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಡಬ್ಬಿಂಗ್ ಸ್ಟಾರ್ಟ್ ಮಾಡಿ ನೀವು ಮಾಡಿದ ಮೊದಲನೇ ಸಿನಿಮಾ ಯಾವುದು? ಡಬ್ಬಿಂಗ್ ಸ್ಟಾರ್ಟ್ ಮಾಡಿದಾಗ ಆ್ಯಕ್ಚುಲಿ ನಾನು ಆ್ಯಕ್ಟ್ ಕೂಡ ಮಾಡ್ತಾ ಇದ್ದೆ. ಆಗ ಕವಚ ಅಲ್ಲಿ ಶಿವಣ್ಣ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾಗಿತ್ತು. ಸೊ ಅಲ್ಲಿ ಏನೋ ಆದ ಕಾರಣ ಆ್ಯಕ್ಟ್ ಮಾಡಲಿಕ್ಕಾಗಲಿಲ್ಲ. ಅಲ್ಲಿನ ಇವರು ಮನೋಹರ್ ಕಾಂಪ್ಲಿ ಅಂತ ಡೈರೆಕ್ಟರ್, ಅವ್ರ ಅಸೋಸಿಯೇಟ್, ಅವ್ರು ನನಗೆ ಕಾಲ್ ಮಾಡಿಬಿಟ್ಟು ವಾಯ್ಸ್ ತುಂಬ ಚೆನ್ನಾಗಿದೆ, ನೀವೇ ಟ್ರೈ ಮಾಡಿ, ನೀವು ಆ್ಯಕ್ಟ್ ಮಾಡಬೇಕಾಗಿದ್ದ ಪಾತ್ರಕ್ಕೆ ನೀವೇ ವಾಯ್ಸ್ ಕೊಡಿ ಅಂತ ಹೇಳಿದ್ರು. ಸೊ ಶಿವಣ್ಣ ಅವ್ರ ಪೇರ್ ಕೃತಿಕಾ ಅವರಿಗೆ ನಾನು ವಾಯ್ಸ್ ಕೊಟ್ಟೆ. ಸೊ ದಟ್ ಈಸ್ ಮೈ ಫಸ್ಟ್ ಮೂವಿ ಆಸ್ ಎ ಡಬ್ಬಿಂಗ್ ಆರ್ಟಿಸ್ಟ್. ಹೌದು, ದಟ್ಸ್ ಗ್ರೇಟ್. ಸೊ ಈಗ ಅದ್ರ ಮುಂದುವರೆದು ನಾನು ನೋಡಿದ ಮಟ್ಟಿಗೆ ಒಂದು ಬಿಗ್ ಬ್ರೇಕ್ ಅಂದರೆ ರಾಧಾಕೃಷ್ಣ. ಹೌದು. ಸೊ ರಾಧಾಕೃಷ್ಣದಲ್ಲಿ ರಾಧೆಯ ಪಾತ್ರ ಎಷ್ಟು ಕ್ಯೂಟ್ ಆಗಿ ಅಥವಾ ಎಷ್ಟೊಂದು ಮುದ್ದಾಗಿದೆಯೋ ಅಷ್ಟೇ ಮುದ್ದಾದ ವಾಯ್ಸು, ಅದನ್ನು ಯಾರೋ ಹುಡುಕಿ ನಿಮ್ಮನ್ನು ಸೆಲೆಕ್ಟ್ ಮಾಡಿ ಕೊಡಿಸಿದ್ದಾರೆ. ಅದಕ್ಕೆ ತಕ್ಕಾಗಿ ಆ ಪಾತ್ರಕ್ಕೆ ಏನು ಬೇಕಿತ್ತು, ಅದಕ್ಕೊಂದು ಏನೊಂದು ತೂಕ ಇತ್ತು. ಇಡೀ ರಾಧಾಕೃಷ್ಣ ಧಾರಾವಾಹಿನೇ ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಯಿತು. ಜೊತೆಗೆ ಅದಕ್ಕೆ ಮುಖ್ಯ ಕಾರಣನೇ ರಾಧಾ ಮತ್ತೆ ಕೃಷ್ಣ ಅನ್ನೋ ಪಾತ್ರಗಳು. ಸೊ ಅದಕ್ಕೆ ಕೃಷ್ಣಕ್ಕೆ ನಿಪುಣ್ ವಾಯ್ಸ್ ಕೊಟ್ಟಿದ್ದಾರೆ, ರಾಧೆಗೆ ನೀವು ಕೊಟ್ಟಿದ್ದೀರಾ. ಸೊ ಇಬ್ಬರು ಅಷ್ಟೇ ಚೆನ್ನಾಗಿ ಆ ಪಾತ್ರನ ನಿರ್ವಹಿಸಿದ್ದೀರಾ. ಸೊ ಅದು ಹೇಗೆ ಶುರುವಾಯಿತು, ರಾಧಾ ಕೃಷ್ಣ ಪಾತ್ರದ್ದು ರಾಧೆಯ ಒಂದು ವಾಯ್ಸ್ ಹಂಟಿಂಗ್ ಆಗಿ ಅಥವಾ ಅವ್ರ ಕೆಲಸ ಹೇಗೆ ಶುರುವಾಯಿತು? ಅದರದ್ದು ಒಂದು ಕ್ಯೂಟ್ ಸ್ಟೋರಿ ಸರ್. ಲೈಕ್ ಯೂಶಲಿ ನಾನು ಸೀರಿಯಲ್ಸ್ ಎಲ್ಲ ಮಾಡಿರಲಿಲ್ಲ. ಕ್ರೂಸಿಬಲಲ್ಲಿ ನನಗೆ ಅದೊಂದು ಸ್ಟುಡಿಯೋ ಅಂತ ಗೊತ್ತಿರಲಿಲ್ಲ.
ಸರಿಯು ಅಂತ ಕೆಲಸನೇ ಇರಲಿಲ್ಲ. ಅವಾಗ ಟೀಚರಾಗಿ ಕೆಲಸ ಮಾಡ್ತಾ ಇದ್ದೆ ನಾನು 2 years. ಅವಾಗ ಸರಿಯು ಅಂತ ಒಂದು ಧಾರಾವಾಹಿಗೆ ಯಾರೋ ಗೊತ್ತಿರೋರೆ ಹಿಂಗೆ ಸಜೆಸ್ಟ್ ಮಾಡಿದ್ರು. ಸೊ ಅಲ್ಲಿ ಹೋದೆ. ಅಲ್ಲಿ ಮಾಡಿದಾಗ ಇನ್ನೊಂದು ಸ್ಟುಡಿಯೋಗೆ ಸಜೆಸ್ಟ್ ಮಾಡಿದ್ರು. ಅಲ್ಲಿರೋರು ನಂದಿನಿ ಅಂತ ಕ್ರೂಸಿಬಲಲ್ಲಿ ನಡೆಯುತ್ತೆ ಚಾಮರಾಜಪೇಟೆಗೆ, ಅಲ್ಲಿ ಹೋಗಿ ನಿಮ್ಮ ವಾಯ್ಸ್ ಟೆಸ್ಟ್ ಒಂದ್ಸಲ ಕೊಟ್ಟು ಬನ್ನಿ, ಹೊಸ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿ ಹೋದ್ಮೇಲೆ ಅಯ್ಯಪ್ಪ ಅವ್ರ ವೈಫ್ಗೆ ವಾಯ್ಸ್ ಕೊಡೋದಕ್ಕೆ ಹೇಳಿದರು. ಅದಾದಮೇಲೆ ಸ್ವಲ್ಪ ದಿನ ವಾಯ್ಸ್ ಕೊಟ್ಟೆ, ಸೀರಿಯಲ್ಲು ನಿಂತೋಯ್ತು. ನೆಕ್ಸ್ಟ್ ಛಾಯಾ ಅಂತ ಒಂದು ಸೀರಿಯಲ್ ಶುರುವಾಯಿತು, ಅದರಲ್ಲಿ ವಿಲನ್ನೇ ಕೊಡ್ತಾ ಇದೆ. ಅದು ಸೀರಿಯಲ್ ಒಂದು 3 months ಗ್ಯಾಪ್ ಅಂದ್ಕೊಳ್ಳಿ, ನಿಂತೋಯ್ತು. ಕೊರೋನಾ ಶುರುವಾಯಿತು. ಸೊ ಫುಲ್ ಲಾಕ್ಡೌನ್ ಅದು ಇದು ಅಂತ ಜಂಜಾಟದಲ್ಲಿರುವಾಗ ಇಟ್ಸ್ ಲೈಕ್ ಆಲ್ಮೋಸ್ಟ್ ಒಂದು 6-7 months ವಿ ವರ್ ಲೈಕ್ ಜಾಬ್ಲೆಸ್. ಆಗ ಏನು ಹೀಗಾಗೋಯ್ತಲ್ಲ ಅಂತ ಯೋಚನೆ ಮಾಡ್ತಿರುವಾಗ ಒಂದು ಲಾಕ್ಡೌನಲ್ಲಿ ಅಲ್ಲಿರೋರೆ ಕಾಲ್ ಮಾಡಿದ್ರು, ಗಿರಿಧರ್ ಸರ್ ಮತ್ತು ಹೆಗ್ಡೆ ಸರ್ ಅಂತ. ದೇ ಕಾಲ್ಡ್ ಮೀ, ಹೀಗೊಂದು ವಾಯ್ಸ್ ಟೆಸ್ಟ್ ಇದೆ, ಹೊಸ ಸೀರಿಯಲ್ ಬಂದಿದೆ, ಬನ್ನಿ ಅಂತ ಕಾಲ್ ಮಾಡಿದರು. ಹೋಗುವಾಗ ನಾನು ಕೃತಿಕಾ ಇಬ್ಬರು ಹೋಗ್ತಾ ಇದ್ವಿ, ಇಬ್ಬರನ್ನೂ ಕರೆದಿದ್ರು. ನಾನು ಅವಳನ್ನು ಬೀಳ್ಸ್ಬಿಟ್ಟೆ, ಆಕ್ಸಿಡೆಂಟ್. ಸೊ ಫುಲ್ ಟೆನ್ಷನಲ್ಲಿ ನಾನು ಏನಪ್ಪ, ಓ ಮೈ ಗಾಡ್, ಕೆಲಸ ಇಲ್ಲ ಅಂತ ಹೋಗ್ತಾ ಇದ್ವಿ. ಹೋಗುವಾಗ ದಟ್ ಗುಡ್ ಒಮೆನ್ ಬ್ಯಾಡ್ ಒಮೆನ್ ಫೀಲ್ಸ್ ಇರುತ್ತಲ್ಲ ನಮಗೆ. ಆಗ ಹೋದೆ, ಫುಲ್ ಅವಳು ಬೇರೆ, ನಾನು ಫುಲ್ ಮೂಡ್ ಆಫಲ್ಲಿದ್ದೆ. ಒಳಗಡೆ ಹೋದ ತಕ್ಷಣ ಆ ಪಾತ್ರ ನೋಡಿದಾಗ ದ್ಯಾಟ್ ವಾಸ್ ಸಮ್ ಕೈಂಡ್ ಆಫ್ ಆ ಗೂಸ್ ಬಂಪ್ಸ್ ಮೂಮೆಂಟ್ ಅಂತೀವಲ್ಲ, ಆ ಥರ ಇತ್ತು. ಲೈಕ್ ಫಸ್ಟ್ ರಾಧೆ ಪಾತ್ರ. ಸೊ ಎವ್ರಿ ಡೈಲಾಗು ಅಲ್ಲಿ ಚಾನಲ್ ಅವರೆಲ್ಲ ಕೂತಿದ್ರು ಆ್ಯಂಡ್ ದೇ ವರ್ ವೆರಿ ಕೀನ್. ಸೊ ಪ್ರತಿಯೊಂದು ಡೈಲಾಗು ಇಷ್ಟೇ ಪರ್ಟಿಕ್ಯುಲರ್ ಆಗಿ ಬರಬೇಕು, ಈ ಥರನೇ ಇರಬೇಕು ಅಂತ ತೆಗೆಸ್ಕೊಳ್ತಾ ಇದ್ರು. ಆ್ಯಂಡ್ ದೇ ಲವ್ ಮೈ ವಾಯ್ಸ್. ಸೊ ಈ ಥರ ಆದಾಗ ಅವರು ಫಸ್ಟ್ ಎಪಿಸೋಡ್ ಮುಗೀತು. ಸೆಕೆಂಡ್ ಎಪಿಸೋಡ್ ಸ್ನಿಪೆಟಲ್ಲಿ ನನಗೆ ಈಗ ಇರ್ತಾರಲ್ಲ ಯಂಗ್ ರಾಧಾಕೃಷ್ಣ ಅವ್ರು ಕಾಣಿಸಿದ್ರು. ಲೈಕ್ ಜಂಪಿಂಗ್ ಇನ್ ಜಾಯ್, ಅಯ್ಯೋ ಈ ಸೀರಿಯಲ್. ಆಮೇಲೆ ನನಗೊಂದು ಏನು ಕೂತ್ಕೊಂಡ್ಬಿಟ್ಟಿತ್ತು ತಲೆಯಲ್ಲಿ ಅಂದರೆ, ನಂದು ಬರೀ ಬೇಸ್ ವಾಯ್ಸು ಹೀರೋಯಿನ್ಸ್ಗೆಲ್ಲ ಸೂಟ್ ಆಗಲ್ಲ ಅನ್ನೋ ಥರ ಒಂದು ಅಂಡರ್ ಎಸ್ಟಿಮೇಟೆಡ್ ಫೀಲಿಂಗಲ್ಲೇ ನಾನಿದ್ದೆ. ಬಟ್ ಅದನ್ನು ತೆಗ್ಸಿದ್ದು ಪವಾರ್ ಸರ್, ಆನಂದ್ ಸರ್ ಅವ್ರ ಫ್ರೆಂಡು. ಅವರು ನನಗೆ ಇಲ್ಲ, ಯು ಆರ್ ವೆರಿ ಕೇಪಬಲ್ ಆಫ್ ಡೂಯಿಂಗ್ ಎವ್ರಿ ಕ್ಯಾರೆಕ್ಟರ್, ಪ್ಲೀಸ್ ಡೋಂಟ್ ಅಂಡರ್ ಎಸ್ಟಿಮೇಟ್ ಅಂತ ಆ ಕಾನ್ಫಿಡೆನ್ಸ್ನ ತರಿಸಿದ್ದು. ಸೊ ನಾನು ಓಕೆ ಫೈನ್ ಅಂತ ಹೊರಗಡೆ ಬರ್ತಾಯಿದ್ದೆ. ಅವಾಗ ಹೆಗ್ಡೆ ಸರ್ ಬಂದರು. ಅವ್ರು ಬಂದ ತಕ್ಷಣ ಅಲ್ಲಿ ಇಂಜಿನಿಯರ್ ಕೇಳಿದ್ರು, ಈ ರಾಧೆಗೆ ಯಾರ ಕೈಲಿ ಮಾಡಿಸ್ತೀರಾ ಸರ್ ಅಂತ. ಸೊ ಅವ್ರು ಇವತ್ತು ನನಗೆ ನೆನಪಿದೆ, ಅವ್ರು ಪ್ರೀತಿಯಿಂದ ಬಂದ್ಬಿಡು, ಇದಾರಲ್ಲ ಇವರೇ ನಮ್ಮ ರಾಧೆ, ಇವ್ರ ಕೈಲೇ ಮಾಡಿಸ್ರಿ ಅಂತ ಅಂದರು. ಸೊ ಐ ವಾಸ್ ವೆರಿ ಸ್ಕೇರ್ಡ್. ಆದರೂ ಹೋದೆ, ಸ್ಟಾರ್ಟಿಂಗ್ ಡೈಲಾಗ್ ಕೊಟ್ಟೆ. ಅವರು ಒಂದು ಸ್ವಲ್ಪ ಥಿನ್ ಮಾಡಿ, ನಿಮ್ಮ ವಾಯ್ಸೇ ಸೂಟ್ ಆಗುತ್ತೆ, ಒಂದು ಸ್ವಲ್ಪ ಥಿನ್ ಮಾಡಿ ಅಂತ ಹೇಳಿದ್ರು. ಸೊ ಸ್ವಲ್ಪ ಥಿನ್ ಮಾಡಿ ಕೊಟ್ಟೆ. ಅಂಡ್ ದೇ ವರ್ ಲೈಕ್, ವಾವ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಸೊ ಅಲ್ಲಿಂದ ಅದು ಹಿಸ್ಟ್ರಿ ಆಗೋಯ್ತು. ಸೊ ಅದ್ರ ಜೊತೆಗೆ ರಾಧಾಕೃಷ್ಣ ಜೊತೆಗೆ ಅದೇ ಟೈಮಲ್ಲಿ ಕುಂತಿ ವಾಯ್ಸ್ ಕೂಡ ಮಹಾಭಾರತದಲ್ಲಿ ನೀವು ಕೊಡ್ತಾ ಇದ್ರಿ. ಮಹಾಭಾರತ ಮತ್ತೆ ರಾಧಾಕೃಷ್ಣ ಸೀರಿಯಲ್ ಆಲ್ಮೋಸ್ಟ್ ಮನೆ ಮಾತಾಗೋಗ್ಬಿಟ್ಟಿತ್ತು ಆ ಹೊತ್ತಲ್ಲಿ. ಸೊ ಅಗೇನ್ ಕುಂತಿ ಕೂಡ ಸೇಮ್ ಟೀಮ್ ಇಂದನೇ ಇದ್ ಮಾಡಿದ್ದು ಅನ್ಸುತ್ತೆ. ಬಟ್ ಸೇಮ್ ಟೀಮ್ ಅಲ್ಲ, ಇವರು ಯಾರು, ನಾಗೇಶ್ ಸರ್, ಮಹಾಭಾರತ ನಾಗೇಶ್ ಅವರು ಡಬ್ ಮಾಡಿದ್ದು. ಸೊ ಡೆಫಿನೆಟ್ಲಿ ಡಿಫ್ರೆಂಟ್ ಟೀಮ್. ಬಟ್ ಅಗೇನ್ ಅಲ್ಲಿ ಎರಡು ಬೇರೆ ಬೇರೆ ಪಾತ್ರಗಳು. ಹೌದು, ಕುಂತಿ ತುಂಬಾನೇ ಮೆಚ್ಯೂರ್ಡ್ ಮಹಾಭಾರತ ತಾಯಿ ಪಾತ್ರ, ಈ ಕಡೆ ರಾಧೆ ಲವ್ಲಿ ಪಾತ್ರ. ಸೊ ಅವುಗಳ ಒಂದು ಹೇಗಿತ್ತು ಅಂದ್ರೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು. ಸರ್ ಇಲ್ಲಿ ಇನ್ನೊಂದು ಕೋಇನ್ಸಿಡೆನ್ಸ್ ಏನ್ ಗೊತ್ತಾ, ರಾಧಾಕೃಷ್ಣ, ಮಹಾಭಾರತ, ಸೀತೆಯ ರಾಮ 3 ಬರ್ತಾ ಇತ್ತು. ಸೊ ರಾಧಾಕೃಷ್ಣ ಅಲ್ಲಿ ತುಂಬ 16 ವಯಸ್ಸಿನ ತರುಣಿ, ವೆರಿ ಯಂಗ್, ವೆರಿ ನೈವ್ ಕ್ಯಾರೆಕ್ಟರ್ ಅದು. ಕುಂತಿಯಲ್ಲಿ ವೆರಿ ಮೆಚ್ಯೂರ್ಡ್. ಅದರಲ್ಲೂ ಫೇಸಸ್ ಇತ್ತು. ಸ್ಟಾರ್ಟಿಂಗ್ ಹೋದಾಗ ಅವಳ ಒಂದು ಲವ್ವಿಂದ ಶುರುವಾಗುತ್ತೆ, ಅದಾದ್ಮೇಲೆ ಶಿ ಗ್ರೋಸ್, ಅದಾದ್ಮೇಲೆ ಅವಳು ರಾಜಮಾತೆ, ಆ ಥರ ಇದಿತ್ತು. ಸೀತೆಯ ರಾಮ ಒಂದು ಮಿಡ್ ಏಜ್ ಸೀತಾ ಹೂ ಫಾಲ್ಸ್ ಇನ್ ಲವ್. ಸೊ ಡೇಲಿ ನನಗೆ ಒಂದು ಎದ್ದ ತಕ್ಷಣ ಐ ವಾಸ್ ವೆರಿ ಸ್ಕೇರ್ಡ್, ಲೈಕ್ ಒಂದೇ ಚಾನಲಲ್ಲಿ ಬರ್ತಾ ಇದೆ, ಮತ್ತು ಅರ್ಧ ಗಂಟೆ ಗ್ಯಾಪ್ಸಲ್ಲಿ ಬರ್ತಾ ಇದೆ. ಸೊ ಯಾರಿಗೂ ಹೊರಗಡೆ ಹೋಗೋವರೆಗೂ ವಿಚಾರ ಗೊತ್ತಿರಲಿಲ್ಲ, ಲೈಕ್ ಕುಂತಿಗೂ ನಾನೇ, ಸೀತಾಗೂ ನಾನೇ, ರಾಧೆಗೂ ನಾನೇ ಅನ್ನೋ ಥರ. ಸೊ ಅದೊಂದು ಜವಾಬ್ದಾರಿ, ಅದೊಂದು ರೆಸ್ಪಾನ್ಸಿಬಿಲಿಟಿ ವಾಸ್ ವೆರಿ ಹೈ ಅಂತ ಅನಿಸ್ತು ನನಗೆ. ಸೊ ಅವಾಗ ಹೆಂಗೆ ಮಾಡ್ತೀನಿ ಗೊತ್ತಾಗ್ತಿರ್ಲಿಲ್ಲ, ಬಿಕಾಸ್ ರಾಧಾಕೃಷ್ಣ ವಾಯ್ಸ್ ಅನ್ನೋದು ರಾಧಾ ನೋಡಿದಾಗ ಮಾತ್ರ ಬರುತ್ತೆ.
ಕುಂತಿ ವಾಯ್ಸ್ ಅನ್ನೋದು ಕುಂತಿನ ನೋಡಿದಾಗ ಮಾತ್ರ ಬರುತ್ತೆ, ಸೀತಾ ವಾಯ್ಸ್ ಸೀತನ್ ನೋಡಿದಾಗ ಮಾತ್ರ ಬರುತ್ತೆ. ಸೊ ಈ ಥರ ನನಗೆ ಫಿಕ್ಸ್ ಆಗೋಗಿತ್ತು. ಐ ಯೂಶ್ವಲಿ ಹೇಗೆ ಅಂತಂದರೆ, ನಾನು ಅದೇ ವಾಯ್ಸ್ ಮಾಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಹೋಗಿರಲ್ಲ. ಅಲ್ಲಿ ಹೋದಾಗ ಆ ಪಾತ್ರದ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ ಅದನ್ನು ಫಾಲೋ ಮಾಡ್ತೀನಿ. ಸೊ ದಟ್ ಈಸ್ ವಾಟ್ ಐ ಡೂ. ಸೊ ಹಾಗಾಗಿ ನನಗೆ ಅಷ್ಟೊಂದು ಚೇಂಜ್ ಓವರಲ್ಲಿ ಕಷ್ಟ ಅಂತ ಅನ್ನಿಸ್ಲಿಲ್ಲ, ಬಿಕಾಸ್ ಐ ಯೂಸ್ ಟು ಫಾಲೋ ದ ಕ್ಯಾರೆಕ್ಟರ್. ಸೊ ಹಾಗಾಗಿ ಸ್ವಲ್ಪ ಈಸಿ ಅನ್ನಿಸ್ತು ನನಗೆ. ಜೊತೆಗೆ ನೀವು ಮುಂಚೆ ನಾಟಕಗಳನ್ನು ಕೂಡ ಮಾಡಿದ್ರಿ, ಮತ್ತೆ ಆಂಕರಿಂಗ್ ಕೂಡ ಮಾಡಿದ್ರಿ. ಸೊ ಈ ನಾಟಕಗಳು ಮತ್ತೆ ಆಂಕರಿಂಗ್ ಎರಡರಲ್ಲೂ ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ ಆಗಲಿ ಪ್ರತಿಯೊಂದು ಅದಕ್ಕೊಂದು ಬೇಕಾಗಿರೋ ತಾಲೀಮ್ ಆಗಿತ್ತು ಅನ್ಸುತ್ತೆ. ಸೊ ಅದು ಡೆಫಿನೆಟ್ಲಿ ಹೆಲ್ಪ್ ಆಗಿದೆ. ತುಂಬಾನೇ ಹೆಲ್ಪ್ ಆಗಿದೆ ಸರ್. ನಾನು ದೃಶ್ಯಾಗೆ ತುಂಬಾನೇ ಥ್ಯಾಂಕ್ಫುಲ್ ಆಗಿದ್ದೀನಿ. ಬಿಕಾಸ್ ಹೌದು, ದಾಕ್ಷಾಯಿಣಿ ಭಟ್ ಅವರ ಟೀಮ್. ಅಂದರೆ ಧ್ವನಿ ಅನ್ನೋದು ಎಷ್ಟು ಮುಖ್ಯ ಪಾತ್ರ ವಹಿಸುತ್ತೆ. ಬಿಕಾಸ್ ಒಂದು ಪಾತ್ರ ಅಥವಾ ಯಾರಾದರೂ ಆಗಿರಬಹುದು, ಇವಾಗ ನಾನು ನಿಮಗೆ ಹತ್ರ ಮಾತಾಡ್ತಿದ್ದೀನಿ ಅಂದ ತಕ್ಷಣ ನನ್ನ ಧ್ವನಿ ಸರಿ ಇದ್ದಾಗ, ನನ್ನ ಭಾಷೆ ಸರಿ ಇದ್ದಾಗ ನೀವು ನನ್ನ ಕಡೆ ಗಮನ ವಹಿಸ್ತೀರಾ. ಸೊ ಈ ಥರ ಕೆಲವೊಮ್ಮೆ ನಾವು ನಾಟಕಗಳು ಮಾಡುವಾಗ ಅದಕ್ಕೆ ಬೇಕಾದಂತಹ ಎನರ್ಜಿ, ಮೈಕ್ ಏನು ನಮಗೆ ಇಲ್ಲ ಆದರೆ ಮೈಕ್ ಇರುತ್ತೆ, ಸ್ಟೇಜ್ ಮೇಲೆ ಮೈಕ್ ಇರಲ್ಲ. ಸೊ ಆ ಥ್ರೋ ಎಲ್ಲವನ್ನು ನನಗೆ ನಾಟಕ ತುಂಬಾ ಕಲಿಸ್ಕೊಡ್ತು. ಆ್ಯಂಡ್ ಈ ಲೈಕ್ ಒಂಥರ ಪೌರಾಣಿಕ ಪಾತ್ರಗಳಿಗೆ ಆ ವಾಯ್ಸ್ ಅಲ್ಲಿ ಇದ್ದಂಥ ಒಂದು ತಾಲೀಮು ನನಗೆ ಬಹಳನೇ ಹೆಲ್ಪ್ ಮಾಡ್ತು. ಸೊ ಅಗೇನ್ ಈ ಡಬ್ಬಿಂಗ್ ಆರ್ಟಿಸ್ಟ್ಗಳು ಅಂತ ಬಂದಾಗ ನಮಗೆ ಇದಕ್ಕಿಂತ ಹಿಂದೆ ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ನಮಗೆ ತುಂಬಾ ಫೇಮಸ್ ಆದವರು ಅಂದ್ರೆ ಸೌಂದರ್ಯ ಮೇಡಮ್ ಕೊಟ್ಟಿರೋ ಶಶಿಕಲಾ ಅಮ್ಮ, ಅಥವಾ ಸುಮಂಗಲಿ ಅವರು ಮಾಲಾಶ್ರೀ ಅವರಿಗೆ ಸರ್ವಮಂಗಳ ಅವರು, ಮತ್ತೆ ರೀಸೆಂಟ್ ಆಗಿ ನಮಗೆ ಹೊಸಬ್ರು ಎಲ್ಲರೂ ಆಲ್ಮೋಸ್ಟ್ ಫೇಮಸ್ ಆಗ್ತಾ ಇದ್ದಾರೆ. ಸೊ ಅದೇ ಸಾಲಿನಲ್ಲಿ ಸುನೇತ್ರ ಪಂಡಿತ್ ಅವರು ಪ್ರೇಮಾವರಿಗೆಲ್ಲ ಕೊಡ್ತಾ ಇದ್ರು, ಮತ್ತೆ ದೀಪಾ ಭಾಸ್ಕರ್ ಮ್ಯಾಕ್ಸಿಮಮ್ ಹೀರೋಯಿನ್ಸ್ಗೆಲ್ಲ ಕೊಡ್ತಾ ಇದ್ದಾರೆ. ಸೊ ಅದೇ ಸಾಲಲ್ಲಿ ಬಂದಾಗ ನೀವು ಡಬ್ಬಿಂಗ್ ಶುರು ಮಾಡಿದಾಗ ರಾಧಾಕೃಷ್ಣ ಮೂಲಕ ಅಗೇನ್ ನೀವು ಆದಷ್ಟು ಮುನ್ನೆಲೆಗೆ ಬಂದ್ರಿ ಅಂತ ಅನ್ಸುತ್ತೆ. ಜೊತೆಗೆ ಅದ್ರ ಸುತ್ತ ಒಂದಷ್ಟು ಫ್ಯಾನ್ ಫಾಲೋಯಿಂಗ್, ಅಂದ್ರೆ ಆದಷ್ಟು ಫ್ಯಾನ್ಸ್ಗಳು ಇದ್ರು. ಸೊ ತುಂಬಾನೇ ಖುಷಿ ಕೊಟ್ಟ ಒಂದು ಫ್ಯಾನ್ ಮೂಮೆಂಟ್ ಏನು, ಅಥವಾ ಅದು ಹೇಗೆ ಆ ಒಂದು ಟೈಮ್ನ ಎಂಜಾಯ್ ಮಾಡಿದ್ರೆ? ಸರಿ, ಹೆಂಗಾಯಿತು ಅಂದರೆ ಲೈಕ್ ಒಂದ್ಸಲ ನೀವು ಮಲಗಿರ್ತೀರ, ಸಡನ್ಲಿ ಅಟ್ ದ ಮಾರ್ನಿಂಗ್ ಯು ಹ್ಯಾವ್ ಯೋರ್ ಫೇವ್ರೆಟ್ ಥಿಂಗ್ ಇನ್ ಫ್ರಂಟ್ ಆಫ್ ಯು. ಆ ಫೇವ್ರೆಟ್ ಥಿಂಗ್ನ ನೀವು ಲೈಫ್ ಲಾಂಗ್ ಬಚ್ಚಿಟ್ಕೊಳ್ಳೋಕೆ ಇಷ್ಟಪಡ್ತೀರಲ್ಲ, ದ್ಯಾಟ್ ಕೈಂಡ್ ಆಫ್ ಅ ಬ್ಯೂಟಿಫುಲ್ ಮೊಮೆಂಟ್ ಆ್ಯಂಡ್ ಮೆಮರಿ ಇಸ್ ರಾಧಾಕೃಷ್ಣ ಫಾರ್ ಮೀ. ನಾನು ಒಂದು ಸೀರಿಯಲ್ ಮಾಡಿದೆ, ನಾನೇನೋ ಮಾಡಿದೆ ಅಂತ ನನಗೆ ಅನಿಸ್ಲಿಲ್ಲ. ನಾನೇ ರಾಧೆ ಆಗಿ ಇವತ್ತು ಕೂಡ ಹೊರಗಡೆ ಹೋದಾಗ ರಾಧೆ ಅಂತ ಕೂಗ್ತಾರೆ, ಮಾಸ್ಕ್ ಹಾಕ್ಕೊಂಡಿದ್ರು ಕೂಡ ರಾಧೆ ಅಂತ ಕರೀತಾರೆ. ತುಂಬ ಬ್ಯೂಟಿಫುಲ್ ಆದಂಥ ಫ್ಯಾನ್ ಮೊಮೆಂಟ್ ಏನು ಅಂದರೆ, ಲೈಕ್ ಒಂದ್ಸಲ ಇನ್ಸ್ಟಾಗ್ರಾಮಲ್ಲಿ ಐ ವಾಸ್ ಗೋಯಿಂಗ್ ಥ್ರೂ ದಿಸ್ ಸ್ನಿಪ್ಪೆಟ್, ನಾನು ನಿಪುಣ್ ಅವ್ರನ್ನ ಟ್ಯಾಗ್ ಮಾಡಿದೆ, ಅದ್ಭುತವಾಗಿ ಕೇಳಿಸ್ತಾ ಇದೆ ನಿಪುಣ್ ಅವರೇ ನಿಮ್ಮ ವಾಯ್ಸ್ ಅಂತ. ಸೊ ಅಲ್ಲಿರೋರು ನನ್ನ ಅಕೌಂಟಿಗೆ ಬಂದು ಯಾರು ಅಂತ ಫುಲ್ ಎಲ್ಲ ನನ್ನ ಹಿಸ್ಟ್ರಿ ತೆಗ್ದಾಗ ಅವ್ರಿಗೆ ಸಮ್ಹೌ ದೇ ಗಾಟ್ ಟು ನೋ ನಂದೇ ರಾಧೆ ವಾಯ್ಸ್ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗಲ್ಲಿ ಲೈಕ್ ನಮ್ಮದು ಏನು ಒಂದು 300-200 ಜನ ಇದ್ರೇನೋ ಬೂಮ್ ಆಗೋಕ್ಕೆ ಶುರುವಾಯಿತು. ಆ್ಯಂಡ್ ದೇ ಆರ್ ಸೋ ಮೆನಿ ಮೆಸೇಜಸ್, ಕಾಲ್ಸ್, ಎಲ್ಲರೂ ನೀವೇ ರಾಧೆ ಕೊಟ್ಟಿರೋದಾ. ಫ್ಯಾಮಿಲಿಯಲ್ಲೂ ಕೂಡ ಅಷ್ಟೇ, ಅವ್ರಿಗೂ ಗೊತ್ತಿರಲಿಲ್ಲ. ಟಿ ವಿ ನೋಡ್ತಾ ಓಕೆ ನೀನಾ ರಾಧೆ ಕೊಟ್ಟಿರೋದು ಅಂತ ಅವರು ಫುಲ್ ಎಕ್ಸೈಟ್ ಆಗಿ. ಒಬ್ಬರು ಫ್ಯಾನು ಧಾರವಾಡದಿಂದ ಬೆಳಗಾವಿಯಿಂದ ಎಲ್ಲ ತುಂಬ ಜನ, ಒಬ್ಬರಂತೂ ಲಾಕ್ಡೌನ್ ಟೈಮಲ್ಲಿ ಅಷ್ಟು ದೂರದಿಂದ ನಮ್ಮನ್ನು ಹುಡ್ಕೊಂಡು ಬಂದು ನಮಗೆ ಬ್ರೇಸ್ಲೆಟ್ ಎಲ್ಲ ಕೊಟ್ಟು ಏನೇನೋ ಪ್ರೀತಿಯಿಂದ ನಮ್ಗೆ ಇದು ಮಾಡಿ. ಇನ್ನೊಂದು ಹುಡುಗ ಅವನು ತುಂಬ ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದು, ಅರುಣ್ ಅಂತ, ಈಸ್ ಅ ವೆರಿ ಗ್ರೇಟ್ ಆರ್ಟಿಸ್ಟ್, ನನ್ನ ಪೋರ್ಟ್ರೇಟನ್ನು ಡ್ರಾ ಮಾಡಿ ಕೊಟ್ಟು. ಆ್ಯಂಡ್ ಇಟ್ ಈಸ್ ವೆರಿ ಓವರ್ವೆಲ್ಮಿಂಗ್. ನನಗೆ ಲಿಟ್ರಲಿ ಹೇಗೆ ಹೇಳ್ಕೋಬೇಕು ಗೊತ್ತಿಲ್ಲ, ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಜನ ಅಂತೂ. ಡೆಫಿನೆಟ್ಲಿ. ಸೊ ಅದಕ್ಕೆ ತಕ್ಕಾಗಿ ನೀವು ಕೆಲಸನೂ ಕೂಡ ಮಾಡಿದ್ದೀರಾ. ಅಷ್ಟೇ ಚೆನ್ನಾಗಿ ರಾಧಾಕೃಷ್ಣ ಆಗಲಿ ಅಥವಾ ಕುಂತಿ ಆಗಲಿ ಅದಕ್ಕೆ ಬೇಕಾಗಿರೋ ದನಿನ ಕೊಟ್ಟಿದ್ದೀರಾ. ಸೊ ಅದು ಅಲ್ಲಿಗೆ ಮುಗಿಲಿಲ್ಲ, ಅಂದರೆ ನೀವು ರಾಧಾಕೃಷ್ಣ ಜರ್ನಿ ಅಷ್ಟಕ್ಕೆ ಮುಗಿಲಿಲ್ಲ. ನೀವು ಮುಂದುವರೆದು ಸಿನಿಮಾಗಳಲ್ಲಿ ಜಾಸ್ತಿ ಕಾಣಿಸ್ಕೊಂಡ್ರಿ. ಅಂದರೆ ಸಿನಿಮಾಗಳಲ್ಲಿ ಸ್ಪೆಷಲಿ ಪೂಜಾ ಹೆಗಡೆಗೆ ನೀವು ಅಲಾ ವೈಕುಂಠಪುರಮಲೋ ಅಥವಾ ಬೀಸ್ಟ್, ಆಮೇಲೆ ಇದು ಯಾವುದು ರಾಧೇಶಂ ತೆಲುಗು, ಅದು ಕೂಡ ಬಿಗ್ ಬಜೆಟ್ ಮೂವಿ, ಅದರಲ್ಲೂ ಕಾಣಿಸ್ಕೊಂಡ್ರಿ. ಸೊ ಅದು ಹೇಗೆ ಶುರುವಾಯ್ತು? ಅಂದ್ರೆ ಪೂಜಾ ಹೆಗ್ಡೆ ಅಂದ್ರೆ ಆಶಿಕಾ, ನಾವು ಅಂದ್ರೆ ಕನ್ನಡದಲ್ಲಿ ಅದಕ್ಕೆ ವಾಯ್ಸ್ ಕೊಡ್ಬೇಕು ಅಂದ್ರೆ ಬೈ ಡಿಫಾಲ್ಟ್ ಆಶಿಕಾ ಅನ್ನೋ ಲೆವೆಲ್ಗೆ ಬಂದಿದೆ ಈಗ. ಸೊ ಅದು ಹೇಗೆ ಶುರುವಾಯ್ತು? ಹೀಗೆ ಒಂದ್ಸಲ ಆ್ಯಕ್ಚುಲಿ ಇದು ಡಿ ಜೆಗೆ ನಾನು ಮಾಡಿದ್ದೆ ಪೂಜಾ ಹೆಗ್ಡೆಗೆ.
ಸೊ ಡಿ ಜೆಗೆ ಮಾಡಿದಾಗ ಲೈಕ್ ತುಂಬ ಜನರದ್ದು ವಾಯ್ಸ್ ಟೆಸ್ಟ್ ಆಗಿತ್ತು ಆ್ಯಂಡ್ ಒಂದ್ಸಲ ಐ ಥಿಂಕ್ ಡಬ್ಬಿಂಗ್ ಕೂಡ ಮುಗ್ದೋಗಿತ್ತು, ಬಟ್ ರೀಡಪ್ ಬಂತು ಅನಿಸುತ್ತೆ. ಸೊ ಆವಾಗ ಹೇಗೋ ಬಾಲಾಜಿಯಲ್ಲಿ ನನ್ನ ವಾಯ್ಸನ್ನು ಯಾರೋ ಸಜೆಸ್ಟ್ ಮಾಡಿ ನಾನು ಹೋಗಿ ಕೊಟ್ಟು ಬಂದಿದ್ದೆ. ಸೊ ಡಿ ಜೆಯಲ್ಲಿ ಕೇಳಿಸ್ಕೊಂಡು ತ್ರಿವಿಕ್ರಮ್ ಸರ್ ಅವರು ಮತ್ತೇನೋ ನನ್ನ ವಾಯ್ಸ್ ಟೆಸ್ಟನ್ನು ಒಂದ್ಸಲ ಮತ್ತೊಮ್ಮೆ ತೊಗೊಂಡ್ರು ಪೂಜಾ ಹೆಗ್ಡೆಗೆ. ಸೊ ಡಿ ಜೆಯಲ್ಲಿ ಕೇಳಿಸ್ಕೊಂಡಿದ್ರಿಂದ ಅವರು ಇಲ್ಲ ಇದರಲ್ಲಿ ಯಾರೋ ಮಾಡಿದ್ದಾರೆ, ಅವರೇ ಮಾಡಲಿ ಈ ಸಿನಿಮಾಗೆ ಅಂತ ಯಾರೋ ಹೇಳಿದ್ರಂತೆ. ಸೊ ಹಾಗಾಗಿ ಇದು ಅಲಾ ವೈಕುಂಠಪುರಂలో ಅಲ್ಲಿ ನಾನು ವಾಯ್ಸ್ ಕೊಟ್ಟೆ ಪೂಜಾ ಹೆಗ್ಡೆ ಅವ್ರಿಗೆ. ಸೊ ಅಲ್ಲಿ ತ್ರಿವಿಕ್ರಮ್ ಸರ್ ಅವರು ಆ ಡಿರೆಕ್ಟರ್ ಒರಿಜಿನಲಿ ಮೆಚ್ಕೊಂಡು ಸರ್ ಪೂಜಾ ಹೆಗ್ಡೆಗೆ ಇವರು ಪರ್ಫೆಕ್ಟಾಗಿ ಸೂಟ್ ಆಗಿದೆ ಅಂತ ಹೇಳಿ. ಸೊ ನೆಕ್ಸ್ಟ್ ಪೂಜಾ ಹೆಗ್ಡೆ ಅವ್ರ ಯಾವುದೇ ಸಿನಿಮಾ ಬಂದರೂ ಕೂಡ ನನ್ನದೇ ಇದು ನೇಮ್ ಸಜೆಸ್ಟ್ ಮಾಡಿದ್ರು. ಬಟ್ ರಾಧೇಶ್ಯಾಮಲ್ಲಿ ಮತ್ತೆ ತುಂಬ ಹುಡುಕ್ತಿರುವಾಗ ಕೊನೆಗೆ ಇವರು ತ್ರಿವಿಕ್ರಮ್ ಅವ್ರನ್ನ ಯಾರೋ ಕೇಳಿ ಅವ್ರು ನನ್ನ ಹೆಸರನ್ನ ಸಜೆಸ್ಟ್ ಮಾಡಿದ್ರಂತೆ. ಸೊ ಅವರು ಹುಡುಕೊಂಡು ಆಶಿಕ್ ಅವ್ರು ಯಾರು ಅಂತ ಒಂದು ತುಂಬ ಕಡೆ ಹೋಗಿತ್ತು ರಾಧೇಶ್ಯಾಮ್ ಪ್ರಾಜೆಕ್ಟು. ಸೊ ಎಲ್ಲ ಕಡೆಯಿಂದ ಇಲ್ಲ ಇವರೇ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಸ್ಟುಡಿಯೋದವರು ನನಗೆ ಕಾಲ್ ಮಾಡಿ ಇಲ್ಲ ನಿಮ್ಮದೇ ವಾಯ್ಸ್ ಬೇಕಂತೆ ಅಂತ ಹೇಳಿ ಸಜೆಸ್ಟ್ ಮಾಡಿದ್ರು. ಕೊನೆಗೆ ಪ್ರಾಜೆಕ್ಟ್ ಹೈದ್ರಾಬಾದಲ್ಲೇ ಮಾಡೋ ಥರ ಆಯಿತು. ಸೊ ಅಲ್ಲಿಂದ ಅವ್ರು ಕರೆಸ್ಕೊಂಡು ದಟ್ಸ್ ಗ್ರೇಟ್. ಸೊ ಅದು ಅಗೇನ್ ಪೂಜಾ ಹೆಗ್ಡೆಗೂ ನಿಲ್ಲಿಲ್ಲ, ಅದು ಅಗೇನ್ ಅನದರ್ ಬಿಗ್ಗೆಸ್ಟ್ ಸ್ಟಾರ್ ಅಂದ್ರೆ ಸಮಂತ ಅವರಿಗೂ. ಸಮಂತ ಅವರಿಗೆ ನೀವು ರೀಸೆಂಟ್ ಮೂವಿ ಅಂದ್ರೆ ಶಕುಂತಲಂಗೂ ನೀವು ಡಬ್ ಮಾಡಿದಿರಾ, ಜೊತೆಗೆ ಅದ್ರ ಹಿಂದೆ ನೀವು KRK ಅಲ್ಲೂ ಡಬ್ ಮಾಡಿದ್ರಿ, ತಮಿಳು KRK, ಮತ್ತೆ ಓ ಬೇಬಿಯಲ್ಲಿ ಡಬ್ ಮಾಡಿದ್ರಿ. ಸೊ ಅಗೇನ್ ಸಮಂತ ಅವರು ಕೂಡ ನಿಮ್ಮ ವಾಯ್ಸೇ ಇರ್ಲಿ ಅಂತ ಮೆಚ್ಕೊಂಡಿದ್ದಾರೆ ಅಂತ ಕೇಳಿದೀನಿ, ನಿಜನಾ? ಅದು ನನಗೆ ಗೊತ್ತಿಲ್ಲ, ಬಟ್ ಅಂದರೆ ಇದು ಲೈಕ್ ಶಾಕುಂತಲಮಲ್ಲಿ ಲೈಕ್ ತುಂಬ ವಾಯ್ಸ್ ಟೆಸ್ಟ್ ಆದಾಗ ಅವರು ಮತ್ತೆ ರೀಟೆಸ್ಟ್ ಮಾಡಿದಾಗ ಓಕೆ ಇವ್ರದ್ದೇ ಒರಿಜಿನಲ್ ವಾಯ್ಸ್ ಇದೆ ತುಂಬ ಸಾಕಷ್ಟು ಸಿನಿಮಾಗಳಿಗೆ, ರೀಸೆಂಟ್ ಇದೇ ಕೊಟ್ಟಿದ್ದಾರೆ, ಇವ್ರದ್ದೇ ಇರಲಿ ಅಂತ ಅಂದ್ಬಿಟ್ಟು ಹೇಳಿದ್ರು ಅಂತ ಇದು ಮಾಡಿಸಿದ್ರು. ಬಟ್ ದೆನ್ ಹೌದು ಲೈಕ್ ಓ ಬೇಬಿ ಟೈಮಲ್ಲಿ ತುಂಬ ಜನ ಓಕೆ ತುಂಬ ಸೆಟ್ ಆಗಿದೆ, ಸೂಟ್ ಆಗಿದೆ ಸಮಂತ ಅವ್ರಿಗೆ ಅಂತ ಹೇಳಿದ್ರು ಅಂತ ಕೇಳ್ಪಟ್ಟೆ. ದಟ್ಸ್ ಗ್ರೇಟ್. ಸೊ ಅಗೇನ್ ಅದನ್ನ ಮುಂದುವರೆದು ಅಂದ್ರೆ ಎಲ್ಲ ದೊಡ್ಡ ಸ್ಟಾರ್ಗಳಿಗೆ ನೀವು ವಾಯ್ಸ್ ಒಂದು ರೀತಿ ಅಂದ್ರೆ ಚೂಸನ್ ಅಂದ್ರೆ ದೊಡ್ಡ ಸ್ಟಾರ್ಗಳು ಅಂದ್ರೆ ಫಸ್ಟ್ ನಿಮ್ಮ ಆಶಿಕಾ ಅವರ ಒಂದು ವಾಯ್ಸ್ ಟೆಸ್ಟ್ ಮಾಡಿ ನೋಡೋಣ ಅನ್ನೋ ಮಟ್ಟಕ್ಕೆ ಬಂತು. ಸೊ ಅದು ಮುಂದುವರೆದು ಈವನ್ ಐಶ್ವರ್ಯ ರೈಗೂ ಕೂಡ ಕೊಟ್ಟಿದ್ದೀರಾ ರೀಸೆಂಟ್ ಅಲ್ಲ ರೋಬೋ ಸಿನಿಮಾದಲ್ಲಿ ನೀವು ಐಶ್ವರ್ಯ ಕೊಟ್ಟಿದ್ದೀರಿ. ಸೊ ಅದು ಹೇಗೆ ಅಂದ್ರೆ ಅದು ಇಲ್ಲಿ ಬೆಂಗಳೂರಲ್ಲೇ ಆಯ್ತಾ ಅಥವಾ ಚೆನ್ನೈಗೆ ಹೋಗಿ ಮಾಡ್ಬೇಕಾಯ್ತು? ಬೆಂಗಳೂರಲ್ಲೇ ಆಯ್ತು ಸರ್, ರಾಜೇಶ್ ರಾಮನಾಥ್ ಅಲ್ಲಿ ನೆಗ್ಗೆರೆಯಲ್ಲಿ. ಸೊ ಅವಾಗ ದರ್ಬಾರ್ ನಡೀತಾ ಇತ್ತು. ಸೊ ದರ್ಬಾರ್ ಸಿನಿಮಾದಲ್ಲಿ ನಿವೇದಾ ಥಾಮಸ್ ಅವ್ರಿಗೆ ಕೊಟ್ಟಿದ್ದೆ, ರಜನಿಕಾಂತ್ ಅವರ ಮಗಳ ಪಾತ್ರಕ್ಕೆ. ಅಲ್ಲಿ ಸಿನಿಮಾ ಚೆನ್ನೈಗೆ ಹೋದಾಗ ಲೈಕ್ ಈ ವಾಯ್ಸೇ ಇರಲಿ ಐಶ್ವರ್ಯ ರೈ ಅವ್ರಿಗೆ ಅಂತ ಹೇಳಿ ಏನು ಹೇಳಿದ್ರಂತೆ. ಸೊ ಹಂಗೆ ಐಶ್ವರ್ಯ ರೈಗೂ ಇದಾಯ್ತು. ಏನೋ ಸರ್ ಐ ಆಮ್ ಜಸ್ಟ್ ಗ್ರೇಟ್ಫುಲ್, ಸಾರಿ ಐ ಇಂಟರಪ್ಟೆಡ್, ಗ್ರೇಟ್ಫುಲ್ ಆ್ಯಂಡ್ ಬ್ಲೆಸ್ಡ್. ನಾನು ಲಿಟ್ರಲಿ ನನಗೆ ಡಬ್ಬಿಂಗ್ ಬರ್ತೀನಿ ಅಥವಾ ಹೀಗೆ ಮಾಡ್ತೀನಿ ಹೀಗೆಲ್ಲ ಆಗತ್ತೆ ನನಗೆ ಗೊತ್ತೇ ಇಲ್ಲ, ಐಡಿಯಾನೂ ಇಲ್ಲ. ಸಮ್ ಸ್ಪಿರಿಟ್ ಇಸ್ ಜಸ್ಟ್ ಬ್ಲೆಸ್ಡ್ ಮೀ ಅಂತ ಅನ್ಸುತ್ತೆ ಅಷ್ಟೇ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಎಲ್ರಿಗೂ, ಜನತೆಗಂತೂ ಲೈಕ್ ತುಂಬ ಇಷ್ಟಪಟ್ಟು ಮೆಚ್ಕೊಂಡು ಒಂದು ಡ್ರಿವನ್ ಫೋರ್ಸ್ ನಂಗೆ ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್. ದಟ್ಸ್ ಗ್ರೇಟ್. ಸೊ ಈಗ ದೊಡ್ಡ ಸ್ಟಾರ್ಗಳು ಅಷ್ಟೇ ಅಲ್ಲ, ಅಂದರೆ ಇತ್ತೀಚೆಗೆ ಬರ್ತಿರೋ ಒಂದಷ್ಟು ತುಂಬಾನೇ ಮೆಚ್ಚುಗೆ ಕಳಿಸಿರೋ ಸಿನಿಮಾಗಳು, ಲವ್ ಟುಡೇ ಇರ್ಬೋದು ಅಥವಾ ನಿತ್ಯ ಮೆನನ್ ಮತ್ತೆ ಧನುಷ್ ಅವ್ರದ್ದು ತಿರುಚಿತ್ರಾಂಬರಂ, ಸೊ ಆ ಸಿನಿಮಾ ಇರ್ಬೋದು. ಅವೆರಡು ಸಿನಿಮಾಗಳಲ್ಲೂ ಅಗೇನ್ ನನಗೆ ಕೇಳ್ಪಟ್ಟಿದ್ದು ಅಥವಾ ನಾವು ಕೇಳ್ತಿರೋದೇನು ಅಂದ್ರೆ ಅದಕ್ಕೆ ಹೀರೋಯಿನ್ ಪಾತ್ರಗಳಿಗೆ ತುಂಬಾ ಚೆನ್ನಾಗಿ ಡಬ್ ಆಗಿದೆ ಅಂತ. ಯಾಕಂದ್ರೆ ಅದು ಎರಡರ ಪಾತ್ರಗಳೇ ತುಂಬಾ ವಿಶೇಷವಾಗಿದೆ. ಲವ್ ಟುಡೇ ಅಲ್ಲಿ ಒಂದ್ ರೀತಿ ಬೇರೆ ತರ ಪಾತ್ರ ಆದ್ರೆ ಈ ಕಡೆ ನಿತ್ಯ ಮೆನನ್ ಅವ್ರದ್ದು ಇನ್ನೊಂದು ರೀತಿ ಪಾತ್ರ. ಸೊ ಅಗೇನ್ ನೀವು ದೊಡ್ಡ ಸ್ಟಾರ್ಗಳಿಗೂ ಕೊಡೋಷ್ಟೊತ್ತಿಗೆ ಇದೆರಡಕ್ಕೆ ಹೇಗೆ ಸಾಧ್ಯ ಆಯ್ತು? ಆ್ಯಕ್ಚುಲಿ ನಿತ್ಯ ಮೆನನ್ ಇಸ್ ಒನ್ ಇದು ನನಗೆ ಅವ್ರಿಗೆ ಮಾಡಬೇಕನ್ನೋ ತುಂಬ ಆಸೆ ಇತ್ತು ಒಂಥರ, ಬಿಕಾಸ್ ಶಿ ಈಸ್ ಒನ್ ಬಬ್ಲಿ ಕ್ಯೂಟ್ ಕ್ಯಾರೆಕ್ಟರ್. ತಿರುಚಿತ್ರಾಂಬಳಂ ಆಕ್ಸಿಡೆಂಟಲಿ ಬಂದಂಥ ಒಂದು ಲೈಕ್ ನಾಳೆ ಬೆಳಗ್ಗೆ ನೀವು ಚೆನ್ನೈಗೆ ಹೋಗಬೇಕು, ಯಾವ ಸಿನಿಮಾ ಅಂತ ಕೂಡ ಅವ್ರು ಹೇಳಲಿಲ್ಲ ನನಗೆ. ವಾಯ್ಸು ನೀವು ಅಪ್ರೂವ್ ಬೇಡ ರೀ, ನೀವು ಹೋಗಿ ವಿ ನೋ ವಾಟ್ ಯು ಆರ್ ಅಂತ ಅಂದ್ಬಿಟ್ಟು ದಿ ಜಸ್ಟ್ ಸೆಂಟ್ ಮೀ. ಹೋದೆ ಧನುಷ್ ಅವ್ರ ಸಿನಿಮಾ ಆ್ಯಂಡ್ ಐಮ್ ಲೈಕ್ ವಾವ್, ಏನು ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರು, ಇಲ್ಲಿವರೆಗೂ ನಾನು ಮಾಡಿಲ್ಲ. ಮತ್ತು ನಿತ್ಯ ಅವರು ಆ ಥರ ಕ್ಯಾರೆಕ್ಟರಲ್ಲಿ
ಬಂದೇ ಇಲ್ಲ. ಯಾವಾಗಲೂ ಅವ್ರು ಬಬ್ಲಿ ಕ್ಯೂಟ್ ಆಗಿ ಇದು ಮಾಡಿ, ಬಟ್ ಇದರಲ್ಲಿ ಶಿ ಇಸ್ ವೆರಿ ಸಪೋರ್ಟಿವ್, ದ್ಯಾಟ್ ಎನರ್ಜಿ. ಒಬ್ಬ ಒಳ್ಳೆ ಫ್ರೆಂಡ್ ಯಾವ ರೀತಿ ಇರ್ತಾರೆ, ಆ್ಯಂಡ್ ಅದೇ ಫ್ರೆಂಡ್ನ ಯಾರಾದರೂ ಎದುರು ಹಾಕ್ಕೊಂಡ್ರೆ ಆ ಫ್ರೆಂಡ್ ಪರವಾಗಿ ಹೇಗೆ ಎದ್ದು ನಿಲ್ತಾರೆ ಅನ್ನೋ ಒಂದು ಕ್ಯಾರೆಕ್ಟರು. ಸಿಕ್ಕಾಪಟ್ಟೆ ಶೇಡ್ಸ್ ಇದೆ ಅದರಲ್ಲಿ. ಆ್ಯಂಡ್ ತುಂಬ ಖುಷಿ ಆಯಿತು ನನಗೆ. ಚಿಕ್ಕ ಮಗು ಥರನೂ ಆಡ್ತಾರೆ ಅದರಲ್ಲಿ. ನಿತ್ಯಾ ಮೆನನ್ನು ಫುಲ್ ರೆಬಲ್ ಆಗಿ ಏನು ವಾಟ್ ಅಂತೆ ಅನ್ನೋ ಥರ ಫುಲ್ ಸಕ್ಕತ್ ಇಷ್ಟ ಆಯಿತು. ಆ್ಯಂಡ್ ನನಗೂ ಅದರಲ್ಲಿ ತುಂಬ ಪ್ಲೇ ಇತ್ತು. ಆ ಪ್ಲೇ ನನಗೆ ತುಂಬ ಇಷ್ಟ ಆಯಿತು. ಐ ನೆವರ್ ಥಾಟ್ ಆ ಥರ ರೀಲ್ಸಲ್ಲೆಲ್ಲ ಹಂಗೆ ಓಡಾಡುತ್ತೆ ಅಂತ ಅಂದ್ಬಿಟ್ಟು. ಬಟ್ ಒಂಥರ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು ಸರ್. ಸೊ ಅಗೇನ್ ವಾಪಸ್ ನಿಮ್ಮ ಟೋಟಲ್ ಡಬ್ಬಿಂಗ್ ಜರ್ನಿಗೆ ಬರೋದಾದರೆ, ಸಿನಿಮಾಗಳ ಜೊತೆಗೆ ನೀವು ಆಡಿಯೋ ಬುಕ್ಸ್ ಮಾಡ್ತೀರಾ, ಹಾಗೆ ಬೇರೆ ಬೇರೆ NGC ಅಥವಾ ಡಿಸ್ಕವರಿ ಚಾನಲ್ಗಳಲ್ಲೂ ಮತ್ತು ಸೀರಿಯಲ್ಗಳಲ್ಲೂ ಕೆಲವಾರು ಸೀರಿಯಲ್ಗಳಿಗೂ ವಾಯ್ಸ್ಗಳನ್ನು ಕೊಡ್ತಾ ಇದ್ದೀರಾ. ಸೊ ಅದೆಲ್ಲ ಹೇಗೆ ಸರಿದೂಗಿಸ್ಕೊಂಡು ಹೋಗೋದಕ್ಕೆ ಆಗ್ತಾ ಇದೆ? ಯಾಕೆಂದರೆ ತುಂಬ ವೆರೈಟಿ, ಅಂದರೆ ಕ್ಯಾನ್ವಸ್ ಇಸ್ ವೆರಿ ಬಿಗ್. ಅಲ್ಲಿ ನೀವು ಡಾಕ್ಯುಮೆಂಟರೀಸ್ಗೆ ಹೋಗ್ಬಿಟ್ರೆ ನೀವು ನರೇಷನ್ ಏನಾದ್ರು ಆದರೆ ತುಂಬ ಫ್ಲಾಟ್ ಆಗಿರಬೇಕು, ಎಮೋಷನ್ಸ್ ಇರಬಾರ್ದು. ಈ ಕಡೆ ಸೀರಿಯಲ್ಗಳಿಗೆ ಬೇಕಾಗಿರೋ ಒಂದು ಟೋನೇ ಬೇರೆ, ಅಥವಾ ಸಿನಿಮಾಗೆ ಬೇಕಾಗಿರೋ ಪೇಷನ್ಸೇ ಬೇರೆ. ಸೊ ಅದೆಲ್ಲ ಹೇಗೆ ತೂಗಿಸ್ಕೊಂಡು ಹೋಗ್ತಾ ಇದ್ರು? ಅಗೇನ್ ಆಡಿಯೋ ಬುಕ್ಕಿಗೆ ಬಂದರೆ ಅದು ಅಗೇನ್ ಇನ್ನೊಂದು ರೀತಿಯ ಟಾಸ್ಕ್. ಹೌದು. ಸೊ ಬೇಸಿಕಲಿ ನಾನು ಆಗಲೇ ನಿಮ್ಗೆ ಹೇಳಿದೆ, ಲೈಕ್ ವೆರ್ ಐ ಗೋ ಐ ಎಂಬಾಡಿ ದ ಕ್ಯಾರೆಕ್ಟರ್ ಅವ್ರ ವರ್ಕ್ ಏನೇ ಆದರೂ ಅದು ಓಕೆ ಫೈನ್. ಇವಾಗ ಇಲ್ಲಿ ಬಂದಿದ್ದೀವಿ ಅಂತಂದ ತಕ್ಷಣ ಆ ಫೀಲ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ. ಸೊ ಈಗ ಹೀರೋಯಿನ್ ಅವರ ಮೂಡ್ ಹೇಗಿದೆ, ಆ ಸೀಕ್ವೆನ್ಸ್ ಏನು ನಡೀತಿದೆ, ಸ್ಟೋರಿ ಏನು ನಡೀತಿದೆ ಅಂತ ಸ್ಟಾರ್ಟಿಂಗ್ 1-2 ಸೀನ್ ಮುಗಿಸಿದಾಗ ನನಗೆ ಅವ್ರು ನೆಕ್ಸ್ಟ್ ಇಲ್ಲೇ ಮಾತಾಡ್ತಾರೆ, ಇಲ್ಲೇ ಈ ಎಕ್ಸ್ಪ್ರೆಷನ್ ಕೊಡ್ತಾರೆ ಅನ್ನೋದು ಅದೇನೋ ಐ ಡೋಂಟ್ ನೋ ಹಾಗೆ ಗ್ರಾಸ್ ಆಗಿಬಿಡತ್ತೆ. ಸೊ ಅದೊಂದು ಖುಷಿ. ಆ್ಯಂಡ್ ಇತ್ತೀಚೆಗೆ ಅದು ಚಾಲೆಂಜಿಂಗ್ ವಾಸ್ ಸೀರಿಯಲಿಂದ ಸಿನಿಮಾಗೆ ಆ ಚೇಂಜ್ ಓವರ್. ಬಿಕಾಸ್ ಸೀರಿಯಲಲ್ಲಿ ಮಾಡಿದ ತಕ್ಷಣ ಅದೊಂದು ಟೋನ್ ಸೀರಿಯಲ್ಗೆ ಅಂತಲೇ ಇರುತ್ತೆ, ಯುನೋ ದ್ಯಾಟ್ ರಾಗ ಟೋನ್ ಆ ಥರ. ಸಿನಿಮಾಗೆ ಹೋದಾಗ ಕೆಲವೊಂದು ಸಲ ಅದು ಅನಿಸಿ ತುಂಬ ಜನ ಆ್ಯಕ್ಚುಲಿ ಹೇಳೋರು, ನಿಮ್ಮದು ರಾಧೆ ಥರನೇ ಕೇಳಿಸ್ತಾ ಇದೆ, ಆ ಥರ ಕೇಳಿಸ್ತಾ ಇದೆ, ಈ ಥರ ಕೇಳಿಸ್ತಾ ಇದೆ ಅಂತ. ಬಟ್ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್, ಯುನೋ ಲೈಕ್ ನಮ್ಗನ್ಸುತ್ತೆ ಇಲ್ಲ ನಾವು ರಾಧೆ ಥರ ಕೊಡ್ತಾ ಇಲ್ಲ ಅಂತ. ಅದು 2 ಥರನೂ ಇರ್ಬೋದು. ಅವ್ರಿಗೆ ನನ್ನ ವಾಯ್ಸ್ ಡೈಲಿ ಕೇಳಿ ರಿಜಿಸ್ಟರ್ ಆಗಿ ಆ ಥರ ಅನ್ನಿಸ್ತಿರ್ಬೋದು, ಅಥವಾ ನಾನೇ ಹಂಗೆ ಕೊಡ್ತೀನಿ. ನನಗೆ ಆ ಕನ್ಫ್ಯೂಷನ್ಸಿಂದ ಹೊರಗೆ ಬರೋಕ್ಕೆ ತುಂಬ ಟೈಮ್ ಆಗೋಯ್ತು. ಸೊ ಅದರಿಂದ ಕೊನೆಗೆ ಇವಾಗ ಲೈಕ್ ಓಕೆ ಸಿ ಐ ಟು ಹ್ಯಾವ್ ಡಿಫ್ರೆಂಟ್ ಇದು ಅನ್ನೋ ಥರ ಒಂಥರ ಇಟ್ ವಾಸ್ ಚಾಲೆಂಜಿಂಗ್ ಯೆಟ್ ಐ ವಾಸ್ ಎಂಜಾಯಿಂಗ್ ದ್ಯಾಟ್ ಚಾಲೆಂಜ್ ಅನ್ನೋ ಥರ. ಸೊ ಇಲ್ಲ ಆಶಿಕಾ, ನಾನು ಕೂಡ ನಿಮ್ಮ ಜೊತೆ ಕೆಲಸ ಮಾಡಿದ್ದೀನಿ ತುಂಬ ಮೇಜರ್ಲಿ. ಸಿನಿಮಾದಲ್ಲೂ ಮಾಡಿದ್ದೀವಿ, ಸೀರಿಯಲ್ ಕೂಡ ಮಾಡಿದ್ದೀವಿ, ಡಾಕ್ಯುಮೆಂಟ್ರೀಸ್ ಮಾಡಿದ್ದೀವಿ. ನೀವು ತುಂಬ ವರ್ಸಟೈಲ್ ಆಗಿ ಮಾಡ್ತಾ ಇದ್ದೀರಾ, ಅಂದರೆ ಮಾಡಿದ್ದೀರಾ. ಅಂದರೆ ನನಗೆಲ್ಲೂ ಅದು ಒಂದು ಸೀರಿಯಲ್ ಥರ, ಅಂದರೆ ರಾಧೆ ಥರನೇ ಕೇಳಿಸುತ್ತೆ ಅನ್ನೋದು ನನ್ನ ಅನುಭವಕ್ಕೆ ಬಂದಿಲ್ಲ. ಸೊ ಡೆಫಿನೆಟ್ಲಿ ಅದು ಬೇರೆ ಬೇರೆ ಥರನೇ ಇತ್ತು. ಅದರ ರಿಸಲ್ಟ್ ನಾವು ನಮ್ಮ ಡಬ್ಬಿಂಗ್ ಪ್ರಾಜೆಕ್ಟ್ಗಳಲ್ಲೂ ನೋಡಿದ್ವಿ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಕಂಟಿನ್ಯೂ ದ ಸೇಮ್ ವರ್ಕ್, ಅಂದರೆ ಅದೇ. ಸೊ ನಿಮ್ಮ ಹಾಗೆ ಈಗ ನಮ್ಮ ನೋಡುಗರು ಕೂಡ ಸ್ವಲ್ಪ ನಾನು ಆಶಿಕಾ ಥರನೇ ವಾಯ್ಸ್ ಆರ್ಟಿಸ್ಟ್ ಆಗಬೇಕು, ತುಂಬ ಚೆನ್ನಾಗಿ ಸಿನಿಮಾಗಳನ್ನು ಮಾಡಬೇಕು ಅನ್ನೋದಾದರೆ ಅವ್ರಿಗೆ ಯಾವ ರೀತಿ ಟಿಪ್ಸ್ಗಳನ್ನು ಕೊಡ್ತೀರಾ? ಸರ್ ಟಿಪ್ಸ್ ಅಂದಿದ ತಕ್ಷಣ ಇವಾಗ ಲೈಕ್ ಎಲ್ಲರೂ ಒಂದು ಮಾಡೆಲ್ ಹಾಕ್ಕೊಂಡು ಬರ್ತೀವಿ, ಲೈಕ್ ಇವ್ರ ಥರ ಆಗಬೇಕು, ಇವ್ರ ಥರ ವಾಯ್ಸ್ ಕೊಡಬೇಕು ಅಂತ. ನಾನು ಹೇಳೋದು ಆಶಿಕಾ ಥರ ಆಗಬೇಕು ಅಂತ ಬರಬೇಡಿ, ನನ್ನಲ್ಲಿರೋ ನನ್ನನ್ನು ನಾನು ಹೇಗೆ ಪ್ರೆಸೆಂಟ್ ಮಾಡಬಹುದು ಅನ್ನೋ ಥರ ಬನ್ನಿ ಅಂತ. ಆ್ಯಂಡ್ ಹೇಗೆ ಇಲ್ಲಿ ಈ ಫೀಲ್ಡಲ್ಲಿ ತುಂಬ ಚಾಲೆಂಜಸ್ ಇದೆ ಆ್ಯಂಡ್ ತುಂಬ ಏರಿಳಿತಗಳಿವೆ. ಸೊ ನೀವು ಬಂದ ತಕ್ಷಣ ಅಡ್ಯಾಪ್ಟ್ ಆಗಬೇಕು. ಇಲ್ಲಿ ಹೆಂಗೆ ಅಂತಂದರೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಥರ. ಸೊ ತುಂಬ ಅಪ್ಸ್ ಇದೆ, ತುಂಬ ಡೌನ್ಸ್ ಇದೆ. ಸೊ ಲೈಕ್ ಸ್ಟಾರ್ಟಿಂಗ್ ಬರೋದು ನಾನು ಕೊಡೋದು ಮೇನ್ ಟಿಪ್ಸ್ ಸರ್, ಯಾರು ಅದನ್ನು ಪ್ರೊಫೆಷನ್ ಅಂತ ತಿಳ್ಕೊಂಡು ಬರಬೇಡಿ. ಕಮ್ ಆಸ್ ಇಟ್ ಲೈಕ್ ಟೇಕ್ ದಿಸ್ ಆಸ್ ಯುವರ್ ಪ್ಯಾಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಸೈಡ್ ಹಸಲ್ ಮಾಡಿಕೊಂಡು ನೀವು ಇದನ್ನು ಮಾಡಿಕೊಂಡಾಗ ಸ್ವಲ್ಪ ದಿನ ನಿಮ್ಮಲ್ಲಿರುವಂಥ ಎನರ್ಜಿ ಯಾವುದು, ಪ್ಲಸ್ ಯಾವುದು, ಮೈನಸ್ ಯಾವುದು, ನೀವು ಜನರಲ್ಸಿಂದ ಸ್ಟಾರ್ಟ್ ಮಾಡಬೇಕು. ಕ್ರೌಡು ಜನರಲ್ಸ್ ಮಾಡಿಕೊಂಡು ದೆನ್ ಯು ಹ್ಯಾವ್ ಟು ಪ್ರೂವ್ ಯುವರ್ ಸೆಲ್ಫ್. ಸೊ ಆ ಥರ ಪ್ರೂವ್ ಮಾಡ್ಕೊಳ್ಳೋದ್ರಿಂದ ಸ್ಟಾರ್ಟಿಂಗೇ ನೀವು ಫಿಕ್ಸ್ ಆಗಿ ಮೇಕ್ ಯರ್ ಸೆಲ್ಫ್ ಸ್ಟ್ರಾಂಗ್ ಆ್ಯಂಡ್ ದೆನ್ ಜಸ್ಟ್ ಕಮ್ ಮೇಕ್ ಇಟ್ ಆಸ್ ಯುವರ್ ಪ್ಯಾಷನ್. ಆ ಪ್ಯಾಷನ್ನ ನೀವು ಎಂಜಾಯ್ ಮಾಡ್ತಾ 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 ಆಮೇಲೆ ಪ್ರೊಫೆಷನಲಿ ಬಿಲ್ಡ್ ಮಾಡ್ಕೊಳ್ಳಿ ಅಂತ
ಹೇಳಕ್ ಅವಾಗ ಒಂದಷ್ಟು ಇಷ್ಟಪಡ್ತೀನಿ. ಎಕ್ಸ್ಪೀರಿಯನ್ಸ್ ಬಿಲ್ಡ್ ಆಗುತ್ತೆ. ಎಕ್ಸಾಕ್ಟ್ಲಿ, ಎಕ್ಸ್ಪೀರಿಯನ್ಸ್ ಮ್ಯಾಚ್ ಆಗುತ್ತೆ ಆ್ಯಂಡ್ ನೀವು ಮ್ಯಾಪ್ ಮಾಡ್ಕೊಂಡಿರ್ತೀರ. ಓಕೆ, ನಾನು ಇಲ್ಲಿಗೆ ಹೋಗ್ತೀನಿ, ಈ ಮಟ್ಟಿಗೆ ನಾನು ಈ ಕ್ಯಾರೆಕ್ಟರ್ನ ಇವಾಗ ಮಾಡೋದಕ್ಕೆ ಎಬಿಲಿಟಿ ಇದೆ ನನ್ನಲ್ಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬಿಲ್ಡ್ ಆಗಿರುತ್ತೆ. ಸೊ ನೀವು ಅರ್ಧಕ್ಕೆ ಅದನ್ನ ಇದು ಮಾಡಿಕೊಂಡು ಬಂದ ತಕ್ಷಣ ನಾನು ಇಷ್ಟೇ ದುಡಿಬೇಕು, ನಂದು ಹಿಂಗೆ ಇದೆ, ನನ್ಗೆ ಹಿಂಗೆ ಆಗಬೇಕು, ನಾನು ಇಲ್ಲಿ ಹೋಗಬೇಕು, ಎಲ್ಲ ಸ್ಟುಡಿಯೋದವರು ನನ್ನ ಕರಿಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿ ಬಂದಾಗ ಸಮ್ವೇರ್ ಯು ವಿಲ್ ಗೆಟ್ ಡಿಸಪಾಯಿಂಟೆಡ್. ಓಕೆ ಪ್ರೊಫೆಷನಲ್ ಆಗಿ ತೊಗೊಂಡ್ಬಿಟ್ಟಿದ್ದೀನಿ, ಇವಾಗ ನಾನು ಹಿಂದೆ ಬೇರೆ ಕಡೆ ಹೋಗೋಕ್ಕಾಗಲ್ಲ ಇಂದ ಕನ್ಸ್ಟ್ರಿಕ್ಟ್ ಮಾಡಿಕೊಂಡು ಕನ್ಸ್ಟ್ರೆಂಟ್ಸ್ ಹಾಕೊಂಡ್ಬಿಟ್ರೆ ಸಮ್ವೇರ್ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ ಅಂತ ಹೇಳಕ್ಕೆ ಡಿಸಪಾಯಿಂಟ್ಮೆಂಟ್ ಇಂದ ಪರ್ಫಾರ್ಮೆನ್ಸಿಗೂ ಇಂಪ್ಯಾಕ್ಟ್ ಆಗುತ್ತೆ. ಖಂಡಿತವಾಗ್ಲೂ. ಸೊ ಮೈ ಮೇನ್ ಟಿಪ್ ಇಸ್ ಡೋಂಟ್ ಟೇಕ್ ಇಟ್ ಆಸ್ ಅ ಪ್ರೊಫೆಷನ್, ಪ್ಯಾಷನ್ ಆಗಿ ಬನ್ನಿ. ಅದಾದ್ಮೇಲೆ ವೆನ್ ಯು ಲೈಕ್ ಗೆಟ್ ದಿ ಎಕ್ಸ್ಪೀರಿಯನ್ಸ್ ಯು ವಿಲ್ ರಿಯಲಿ ಮ್ಯಾಪ್ ಯುವರ್ ವರ್ಕ್, ನಿಮ್ಮ ದಾರಿನ ನೀವೇ ಕಂಡ್ಕೊಳ್ತೀರಾ ಅಂತ. ಸೊ ಡೈಲಿ ವಾಯ್ಸ್ ಪ್ರಾಕ್ಟೀಸ್ಗಳೆಲ್ಲ ಏನು ಮಾಡ್ತೀರಾ? ಸೀರಿಯಸ್ಲಿ ಏನು ಮಾಡಲ್ಲ ಸರ್ ವಾಯ್ಸ್ ಪ್ರಾಕ್ಟೀಸ್ ಅಂತ. ಬಟ್ ಸ್ವಲ್ಪ ಅಂದರೆ ತಿನ್ನುವಾಗ ಕುಡಿಯುವಾಗ ಹೆದರ್ಕೊಂಡು ಅಂಜ್ಕೊಂಡು ತೊಗೊಳ್ತೀನಿ ಅಷ್ಟೇ. ಲೈಕ್ ಕೋಲ್ಡ್ ಫ್ರೀಸ್ಡ್ ಆಗಿರೋ ಅಂಥದ್ದು, ಫ್ರಿಡ್ಜಲ್ಲಿ ತಂದಿರೋ ಅಂಥದ್ದು ಏನೂ ತೊಗೊಳಲ್ಲ. ಆ್ಯಂಡ್ ತುಂಬ ಅವಾಗವಾಗ ಏನಾದರೂ ಇದಾಯಿತು ಅಂದಾಗ ಕೆಲವೊಂದು ಕಷಾಯಗಳನ್ನು ಮಾಡ್ಕೊಂಡು ಕುಡಿಯೋದು, ತುಳಸಿ ಮತ್ತು ಜಿಂಜರ್, ಪೆಪ್ಪರ್, ಇದನ್ನೆಲ್ಲ ಹಾಕಿ ಒಂಚೂರು ಅರಿಶಿನ ಇದನ್ನೆಲ್ಲ ಹಾಕೊಂಡು ಕುದಿಸ್ಕೊಂಡು ಕುಡಿದಾಗ ಏನೋ ಕ್ಲಿಯರ್ ಆಗುತ್ತೆ ವಾಯ್ಸು. ಈಗ ಫಾರ್ ಎಕ್ಸಾಂಪಲ್ ಬೈಜೂಸ್ ಎಲ್ಲ ಮಾಡುವಾಗ ನಾನ್ ಸ್ಟಾಪ್ ನಿರರ್ಗಳವಾಗಿ ಅಲ್ಲಿ ಫ್ಲಾಟಾಗಿ ಮಾತಾಡ್ಬಿಟ್ಟಿರ್ತೀವಿ. ಲೈಕ್ 60 minutes ಕಂಟೆಂಟ್ನ ನಿಮ್ಗೆ 8 hours ಕಂಟಿನ್ಯೂ ನೀವು ಮಾತಾಡಬೇಕು. ಸೊ ಹೀಗೆ ಮಾತಾಡ್ತಾ ಇರುವಾಗ ವಾಯ್ಸ್ ಕಂಪ್ಲೀಟ್ಲಿ ಬಿದ್ದೋಗಿರುತ್ತೆ, ಮನೆಗೆ ಹೋದ ತಕ್ಷಣ ಹಿಂಗಾಗ್ಬಿಟ್ಟಿರುತ್ತೆ. ಸೊ ಆ ಟೈಮಲ್ಲಿ ಈ ಥರ ಏನಾದರೂ ಮಾಡಿಕೊಂಡು ಕುಡಿಯೋದೆ. ವಾಯ್ಸ್ ಎಕ್ಸಸೈಸ್ ಅಂದ ತಕ್ಷಣ ಲೈಕ್ ಓಂ ಪದ ಹೇಳೋದು ನನಗೆ ಇಷ್ಟ ಆಗುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಾವು ಡೈಲಾಗ್ಸ್ ಅನ್ನೋದು ಕೆಲವೊಂದು ಸಲ ಒಂದೇ ಸ್ಟ್ರೆಚಲ್ಲಿ ಹೇಳಬೇಕಾಗತ್ತೆ. ತುಂಬ ಜನರಿಗೆ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ಸ್ ಇರುತ್ತೆ, ಹೇಳುವಾಗ ನಾಲ್ಗೆ ತೊದಲುತ್ತೆ, ನನಗೆ ತುಂಬ ಆಗುತ್ತೆ. ಸೊ ಹೀಗಿರುವಾಗ ನಾನು ಹೇಳೋದವ್ರಿಗೆ ಸಂಸ್ಕೃತ ಶ್ಲೋಕಗಳನ್ನು ಬೈ ಹಾರ್ಟ್ ಮಾಡಿ ಅಂತ. ಈಗ ಭಗವದ್ಗೀತೆ ಅಧ್ಯಾಯಗಳಾಗಿರ್ಬೋದು, ಈ ರೀತಿ ಶ್ಲೋಕಗಳನ್ನು ಜೋರಾಗಿ ಹೇಳೋದ್ರಿಂದ ಯುವರ್ ಟಂಗ್ ಡಸಂಟ್ ರೋಲ್. ಮತ್ತು ಮೊನ್ನೆ ಅಷ್ಟೇ ಒಂದು ಇದರಲ್ಲಿ ದೀಪಿಕಾ ಪಡುಕೋಣೆ ಅವರು ಒಂದು ಟಿಪ್ ಕೊಟ್ಟರು. ನಾನು ಆ ಟಿಪ್ನ ಎಲ್ರಿಗೂ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಒಂದು ಪೆನ್ಸಿಲ್ ಅಥವಾ ಪೆನ್ನ ಹಿಂಗೆ ಇಟ್ಕೊಂಡು ಡೈಲಾಗ್ ಬರ್ತಾ ಇರಲ್ಲ ನಿಮಗೆ, ಸೈಕಲ್ ಹೊಡಿತಾನೆ ಇರ್ತೀರ. ಆಗ ಒಂದು ಪೆನ್ಸಿಲ್ ಅಥವಾ ಪೆನ್ ಇದ್ದರೆ ಅದನ್ನು ಕಟ್ಕೊಂಡು ಡೈಲಾಗ್ನ ಒಂದು 10 ಸಲ ಹೇಳ್ಕೊಂಡ್ರೆ ಮತ್ತೆ ನೀವು ನೆಕ್ಸ್ಟ್ ಟೈಮ್ ಬಂದು ಡಬ್ಬಿಂಗ್ ಮಾಡುವಾಗ ಯು ವೋಂಟ್ ಫೇಸ್ ದ್ಯಾಟ್ ರೋಲಿಂಗ್ ಸಿಚುವೇಶನ್. ಆ್ಯಂಡ್ ಇನ್ನೊಂದು ಮೈಂಡ್ ಬ್ಲಾಕ್, ಸೌಂಡ್ ಬ್ಲಾಕ್ ಬೇಕೇ ಬೇಕು. ಅದೆರಡು ಅಳವಡಿಸ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಒಂದೇ ಸಲ ಟಿ ವಿ ನೋಡ್ತಾ ಇದ್ರೆ ಮೈಂಡ್ ಬ್ಲಾಕ್ ಆಗಿಬಿಟ್ಟಿರುತ್ತೆ, ಒಂದೇ ಸಲ ಹೆಡ್ಫೋನ್ಸಲ್ಲಿ ಕೇಳಿ ಸೌಂಡ್ ಬ್ಲಾಕ್ ಆಗೋಗಿರುತ್ತೆ. ಸ್ವಲ್ಪ ಹೊತ್ತು ಹೊರಗಡೆ ಬಂದು ಫ್ರೆಶ್ ಏರ್ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡಿದಾಗ ಯು ವಿಲ್ ಫೀಲ್ ಫ್ರೆಶ್. ಸೊ ಈ ಥರ ಟಿಪ್ಸ್ಗಳನ್ನು ನಾವೇ ನಮಗೆ ಗೊತ್ತಾಗುತ್ತೆ ಹೋಗ್ತಾ. ಸೊ ಇದೊಂದು ಕೆಲವೊಂದು ಇದನ್ನ ಆ್ಯಡ್ ಮಾಡ್ಕೊಂಡಾಗ ಯು ವೋಂಟ್ ಫೀಲ್ ಲೈಕ್ ವರ್ಕಿಂಗ್ ಅನ್ನೋ ಥರ. ನಮಗೆಲ್ಲ 9 to 5 ಜಾಬ್ ಸೂಟ್ ಆಗಲ್ಲ, ನಾವು ಆ ಥರ ಇರಬಾರ್ದು ಅಂತಲೇ ಆ ಸ್ಟುಡಿಯೋ ಈ ಸ್ಟುಡಿಯೋ ಹಾಪ್ ಮಾಡ್ಕೊಂಡು ಕೆಲಸ ಮಾಡಿದ್ದು ಕ್ರಿಯೇಟಿವ್ ಅಲ್ಲ. ಸೊ ವೆನ್ ಯು ಹ್ಯಾವ್ ಟು ಬಿ ಕ್ರಿಯೇಟಿವ್ ಯು ಹ್ಯಾವ್ ಟು ನೀಡ್ ದ್ಯಾಟ್ ಬ್ರೇಕ್ಸ್ ಇನ್ ಬಿಟ್ವೀನ್ ಅಂತ ಅಷ್ಟೇ. ಸೊ ಡೆಫಿನೆಟ್ಲಿ ತುಂಬ ಒಳ್ಳೆ ಟಿಪ್ ಕೊಟ್ಟಿದ್ದೀರಾ. ಈಗ ಅಂದರೆ ಟಂಗ್ ಟ್ವಿಸ್ಟರ್ಗಳಂತ ಹೇಳಿದಾಗ ಈ ಕನ್ನಡದಲ್ಲೂ ಕೆಲವಾರು ಟಂಗ್ ಟ್ವಿಸ್ಟರ್ಗಳಿದೆ. ಸೊ ಅದನ್ನ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಸಾಕಷ್ಟು ಇದಾಗುತ್ತೆ. ಹೌದು, ನಿರರ್ಗಳತೆ ಬರುತ್ತೆ ಬಾಯ ಓದ್ಕೊಳ್ಳೋದಕ್ಕೆ ಅಥವಾ ತಪ್ಪಾಗದೇ ಇರೋದಕ್ಕೂ ಸಾಧ್ಯತೆ ಇದೆ, ಅಲಾಂಗ್ ವಿತ್ ನೀವು ಹೇಳಿದ ಟಿಪ್ಸ್ಗಳ ಜೊತೆಗೆ. ಸೊ ಆಶಿಕಾ, ಈಗ ಇಲ್ಲಿವರೆಗೂ ಒಂದಷ್ಟು ಸಾಕಷ್ಟು ಜರ್ನಿ ಆಗಿದೆ ನಿಮ್ಮದು. ಸುಮಾರು ಒಂದು ಕಳೆದ 5-6 ವರ್ಷದಲ್ಲಿ ಸಾಕಷ್ಟು ಡಬ್ಬಿಂಗಲ್ಲೇ ಒಂದಷ್ಟು ಹೆಸರು ಮಾಡಿದ್ದೀರಾ, ಸುಮಾರು ಪಾತ್ರಗಳಿಗೂ ಡಬ್ ಮಾಡಿದ್ದೀರಾ. ಸೊ ಇಷ್ಟರಲ್ಲಿ ನಿಮಗೆ ತುಂಬ ಇಷ್ಟವಾದ ಪಾತ್ರ ಯಾವುದು? ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿರೋವಂಥ ಪಾತ್ರ ಯಾವುದು? ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತು ರಾಧಾಕೃಷ್ಣ ಅದೇ ಪಾತ್ರ. ಬಟ್ ಆದರೂ ತುಂಬ ಚಾಲೆಂಜಸ್ ತುಂಬ ಇದ್ದಿದ್ದು ಲೈಕ್ ವಿಕ್ರಾಂತ್ ರೋನಾಲಿ, ಜಾಕ್ಲೀನ್ ಅವ್ರಿಗೆ ಡಬ್ ಮಾಡಬೇಕಾದ್ರೆ. ಸೊ ಎಷ್ಟು ಕಷ್ಟ ಆಯಿತು ಅಂದರೆ ಅದು ಭಾಷೆ ಬೇರೆ, ಅಂದರೆ ಭಾಷೆ ಕನ್ನಡ, ಸ್ಲ್ಯಾಂಗ್ ಬೇರೆ. ನಾಯಿದ ಮಗ, ಕಂಡ್ರ ಕುಟ್ಟಿ ಇದೆಲ್ಲ ನಾವು ಕೇಳೇ ಇರಲಿಲ್ಲ ನಿಜವಾಗ್ಲೂ. ಸೊ ನಾವೇ ಎಷ್ಟು ನಮ್ಮ ಭಾಷೆಯ ಬಗ್ಗೆನೇ ನಾವೆಷ್ಟು ಅನ್ಎಜುಕೇಟೆಡ್ ಆಗಿರ್ತೀವಿ ಅಂತ ಅನ್ಸ್ಬಿಡ್ತಾವತ್ತು ನನಗೆ. ಅಲ್ಲಿ ಹೋದಾಗ ಲೈಕ್ ಚಾಲೆಂಜಿಂಗ್ ಅನಿಸಿ ಇಷ್ಟ ಆಗಿದ್ದ ಪಾತ್ರ. ಜಾಕ್ಲೀನ್ ಅವರು ಅದ್ಭುತವಾಗಿ ಕನ್ನಡ ಮಾತಾಡಿದ್ರು. ಲೈಕ್ ನನಗೆ ಅಷ್ಟೊಂದು ಕಷ್ಟ ಅನಿಸ್ಲಿಲ್ಲ, ಬೇರೆಯವ್ರಿಗೆ ಮಾಡ್ತಾ ಇದ್ದೀನಿ, ಬೇರೆ ಯಾರು ಕನ್ನಡದವರು ಅಲ್ಲಿ ನಿಂತ್ಕೊಂಡು ಪಾತ್ರ ಮಾಡಿದ್ದಾರೆ ಅನ್ನೋ ರೀತಿ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದರು. ಸೊ ಆ ಭಾಷೆ ತಗೊಳ್ಳುವಾಗ ನನಗೆ ಸ್ವಲ್ಪ ಚಾಲೆಂಜಿಂಗ್ ಅನಿಸ್ತು. ಆಮೇಲೆ ನಿರೂಪಿಸರು ಇಲ್ಲ ಹೀಗೆ
ಆ ಸ್ಲ್ಯಾಂಗ್ ಹಿಂಗೆ ಕೇಳಿಸ್ಬೇಕು ಅಂತ ಅವರೇ ಹೇಳ್ಕೊಟ್ಟು ಮಾಡಿ ಅದು ಒಂದು ಸ್ವಲ್ಪ ಆ್ಯಂಡ್ ಎಸ್ಪೆಷಲಿ ಸುದೀಪ್ ಇಸ್ ಮೈ ಡಾರ್ಲಿಂಗ್. ಅವ್ರ ಸಿನಿಮಾ ಮಾಡಿದ್ಮೇಲೆ ಸೊ ನಾನು ತುಂಬ ಐ ಲುಕ್ ಫಾರ್ವರ್ಡ್ ಟು ಸುದೀಪ್ ಸರ್. ಅಂದರೆ ಅವ್ರು ಕ್ಯಾರಿ ಮಾಡೋ ರೀತಿ ಆಗಿರ್ಬೋದು, ಆ್ಯಸ್ ಅ ಪರ್ಸನ್ ಅವರ ಆ್ಯಟಿಟ್ಯೂಡ್ ಆಗಿರ್ಬೋದು, ಅವರ ಎಥಿಕ್ಸ್, ಅವ್ರ ಪ್ರೊಫೆಷನಲಿಸಮ್ ನನಗೆ ತುಂಬ ಇಷ್ಟ. ಆ್ಯಂಡ್ ಲೈಕ್ ಒನ್ ಕೈಂಡ್ ಆಫ್ ಎನ್ ಅಥಾರಿಟೇಟಿವ್ ಪರ್ಸನ್. ಸೊ ಅವರ ಸಿನಿಮಾದಲ್ಲಿ ಮಾಡೋದು ಅನ್ನೋದು ಇಟ್ ವಾಸ್ ಒನ್ ಕೈಂಡ್ ಆಫ್ ಅ ಪ್ರೌಡ್ ಮೂಮೆಂಟ್ ಆ್ಯಂಡ್ ಆಲ್ಸೋ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಸೊ ತುಂಬ ಖುಷಿಯಾಗಿ, ತುಂಬ ಇಷ್ಟಪಟ್ಟು, ತುಂಬ ಕೀನಾಗಿ, ಹೆದರ್ಕೊಂಡು, ಪ್ರೀತಿಯಿಂದ ಮಾಡುವಂತಹ ಸಿನಿಮಾ ವಿಕ್ರಾಂತ್. ಅದು ಅಷ್ಟೇ ಚೆನ್ನಾಗಿ ಕೂಡ ಬಂದಿದೆ. ತುಂಬ ಜನ ಓಕೆ ರಾಧಾಕೃಷ್ಣ ಮರ್ತ್ಬಿಟ್ಟು ನನಗೆ ಜಾಕ್ಲಿನ್ ವಾಯ್ಸ್ ತುಂಬ ಇಷ್ಟ ಅಂತ ಹೇಳ್ತಾರೆ. ಸೊ ಖುಷಿ ಇದೆ. ಸೊ ಜೊತೆಗೆ ತುಂಬಾ ರೀಸೆಂಟ್ ಆಗಿ ಅಂದ್ರೆ ಕಬ್ಜಾದಲ್ಲಿ ಶ್ರೇಯಾ ಸರನ್ಗೆ ಕೊಟ್ಟಿದ್ದು, ಅಗೇನ್ ಅದು ಡಬ್ಬಿಂಗ್ ಸಿನಿಮಾ ಅಲ್ಲ, ನೇರವಾದ ಸಿನಿಮಾ. ಸೊ ಅದರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದು ಕೂಡ ಲೈಕ್ ಹೆದರ್ಕೊಂಡೇ ಮಾಡಿದಂಥದ್ದು. ಬಿಕಾಸ್ ಪ್ರತಿ ಸಲ ಲೈಕ್ ನಾನು ಹೋದಾಗ ಐ ವಾಂಟ್ ಬಿ ಫುಲ್ ಪ್ರಿಪೇರ್ಡ್. ಲೈಕ್ ನನಗೆ ಹೆದರ್ಕೊಂಡೇ ಆ ಒಂದು ಹಿಂಜರಿಕೆಲೇ ಮಾಡೋ ಇದರಲ್ಲಿ ಕೆಲವೊಂದ್ಸಲ ಬಿಡ್ತೀನಿ ಹೆದರ್ಕೊಂಡು ಮಾಡಿಬಿಟ್ಟು. ಬಟ್ ಶ್ರೇಯಾ ಸರನ್ಗೆ ಹೋದಾಗ ಆ ಒಂದು ಐ ನೋ ಮೈ ಪ್ಲಸ್ ಇಸ್ ಐ ಆಮ್ ಸ್ಟ್ರಾಂಗ್ ಇನ್ ಥಿಯೇಟರ್. ಪೌರಾಣಿಕ ಅಂತ ಬಂದಾಗ ಆ ನ್ಯೂಯಾನ್ಸಸ್ ಇರ್ಬೋದು, ಆ ಅದಾಸ್ ಎಲ್ಲ ಐ ನೋ ಐ ಕ್ಯಾನ್ ಡೂ ದ್ಯಾಟ್ ಅಂತ. ಅದರಲ್ಲಿ ಆಬ್ವಿಯಸ್ಲಿ ದೇರ್ ವಾಸ್ ಸ್ಲೈಟ್ ನಾಟಿನೆಸ್ ಆ್ಯಂಡ್ ಶಿ ಈಸ್ ಅ ಕ್ವೀನ್. ಸೊ ಈ ಥರ ಅವರು ಮಾತಾಡುವಾಗ ಆ ಒಂದು ಬ್ಯೂಟಿ ಇರ್ತಲ್ಲ, ಅದು ನಂಗೆ ಈಸಿಯಾಗಿ ತೊಗೊಂಡ್ಬಿಟ್ಟೆ, ಇನ್ಕಲ್ಕೇಟ್ ಮಾಡಿಕೊಂಡೆ. ಆ್ಯಂಡ್ ನಾನು ತುಂಬ ಒಂಥರ ಆರಾಮಾಗಿ ಮಾಡ್ಕೊಂಡು ಹೋದೆ. ಆ್ಯಂಡ್ ಅಲ್ಲಿ ವಾಯ್ಸ್ ಟೆಸ್ಟ್ ಟೈಮಲ್ಲಿ ಓಕೆ ಹೇಳ್ತೀವಿ ಅಂತ ಅಂದಿದ್ರು. ಸೊ ಇಟ್ ವಾಸ್ ನಾಟ್ ದ್ಯಾಟ್ ಪ್ಲೆಸೆಂಟ್. ಐ ಥಾಟ್ ಓಕೆ ನಾನು ವಾಯ್ಸ್ ಸೆಲೆಕ್ಟ್ ಆಗಲ್ಲ ಅಂತ. ಸೊ ಓಕೆ ಅಂತ ಬಂದೆ. ಅದಾದಮೇಲೆ ಒಂದು 15 days ಆಯಿತು ಅನಿಸುತ್ತೆ. 15 days ಆದಮೇಲೆ ಇಲ್ಲ, ವಾಯ್ಸ್ ಇಸ್ ಗಾಟ್ ಸೆಲೆಕ್ಟೆಡ್, ಪ್ಲೀಸ್ ಕಮ್ ಆ್ಯಂಡ್ ಡಬ್ ಅಂದರು. ಲೈಕ್ ಓಕೆ ರಿಯಲಿ ಆಯಿತು ಅಂತ ಅಂದ್ಕೊಂಡು ಹೋಗಿ ಡಬ್ ಮಾಡಿದೆ. ಅಲ್ಲೂ ಅಷ್ಟೇ ಸ್ಟಾರ್ಟಿಂಗ್ ಒಂಥರ ಲೈಕ್ ಫುಲ್ ಡೀಪ್ ಕನ್ನಡ ಮಾತಾಡಿ, ಲೈಕ್ ಇವಾಗ ನಾವು ಬುಕ್ಕಿಶ ಕನ್ನಡ ಮಾತಾಡ್ತೀವಲ್ಲ ಆ ಥರ ಇತ್ತು ಕೆಲವು. ಹೌದು, ಆ ಥರ ಇತ್ತು. ಅದಾದಮೇಲೆ ಓಕೆ ಉಪೇಂದ್ರ ಸರ್ ಅವ್ರು ಇನ್ಸ್ಪೆಕ್ಟರ್ ಪಾತ್ರ ಮಾಡ್ತಾ ಇರ್ತಾರೆ. ಸೊ ಅವ್ರು ಕಂಪ್ಲೀಟ್ಲಿ ಒಂಥರ ಕ್ಯಾಶುಯಲ್ ಆಗಿ ತೊಗೊಂಡು ಹೋದರು. ಸೊ ಹೀಗಿರುವಾಗ ಓಕೆ ಮ್ಯಾಚ್ ಆಗ್ತಿರಲಿಲ್ಲ. ಮತ್ತು ತಿರ್ಗಾ ರೀಡಬ್ ಆಯಿತು ಲೈಕ್ ನಾರ್ಮಲ್ ಕನ್ನಡಗೆ ಅಂತ. ಸೊ ಅದರಲ್ಲಿ ಒಂದು 2-3 ಏರಿಳಿತಗಳು ಇದೆಲ್ಲ ಆದ ತಕ್ಷಣ ಓಕೆ ಅಲ್ಲೂ ಕೂಡ ಡಿರೆಕ್ಟರ್ ಮತ್ತು ಅಸೋಸಿಯೇಟ್ ಅವರೆಲ್ಲ ಶ್ರೇಯಾ ಸರನ್ ಕನ್ನಡದಲ್ಲಿ ಏನಾದರೂ ಮಾಡಿದ್ರೆ ನೀವೇ ಕೊಡಿ, ಕರೆಕ್ಟಾಗಿ ಸೂಟ್ ಆಗ್ತಿದೆ ಅಂದರು. ಸೊ ಅದು ಖುಷಿ ಆಯಿತು. ಆ್ಯಂಡ್ ಪೂಜಾ ಹೆಗಡೆ ಸಮಂತ ಜೊತೆಗೆ ಶ್ರೇಯಾ ಸರನ್ ಆಯಿತು. ಸೊ ಸಾಕಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ ಆಶಿಕಾ. ಸೊ ಇದರಿಂದ ನಮ್ಮ ನೋಡುಗರಿಗೆ ಒಂದಷ್ಟು ಒಳ್ಳೆ ಟಿಪ್ಸ್ಗಳು ಸಿಗುತ್ತೆ, ಜೊತೆಗೆ ಒಂದಷ್ಟು ಇನ್ಸ್ಪೈರ್ ಆಗ್ತಾರೆ ಹೊಸ ಆರ್ಟಿಸ್ಟ್ಗಳು ಅಥವಾ ಕೇಳಿಗರು ಬಂದರೆ. ಸೊ ಇಷ್ಟೊಂದು ಕೆಲಸಗಳು ಇಲ್ಲಿ ಮಾಡ್ಬೋದು, ನಾನು ಕೂಡ ಈ ಸಾಧನೆಗಳನ್ನು ಮಾಡ್ಬೋದು ಅಂತ ತುಂಬ ಜನ ಇನ್ಸ್ಪೈರ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಕಡೆದಾಗಿ ನೀವು ನಮ್ಮ ನೋಡುಗರಿಗೆ ಹೇಳೋದಾದರೆ ಏನು ಹೇಳೋದಕ್ಕೆ ಬಯಸ್ತೀರಾ? ಸಾಕಷ್ಟು ಜನ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾರೆ, ಅಕ್ಕ ಇದಕ್ಕೊಂದು ಕ್ಲಾಸ್ ಇದೆಯಾ, ಇದಕ್ಕೇನಾದರೂ ಟಿಪ್ಸ್ ಇದೆಯಾ, ಇದಕ್ಕೇನಾದರೂ ನಾವೆಲ್ಲಾದರೂ ಇನ್ಸ್ಟಿಟ್ಯೂಟ್ ಅಂತ ಹೋಗಬೇಕಾ ಕಲಿಯೋದಕ್ಕೆ ಅಂತ. ಖಂಡಿತವಾಗ್ಲೂ ಇಲ್ಲಿ ಅಷ್ಟೊಂದು ಅದ್ಭುತವಾಗಿ ಹೇಳ್ಕೊಡೋ ಅಂಥ ಇನ್ಸ್ಟಿಟ್ಯೂಟ್ಗಳಿಲ್ಲ. ಮತ್ತು ಇದು ಹೇಳ್ಕೊಟ್ಟು ಮಾಡಿಸೋವಂಥ ಕೆಲಸನೇ ಅಲ್ಲ, ಒಂದು ಪಾತ್ರಕ್ಕೆ ನೀವು ಜೀವ ತುಂಬುವಂಥ ಕೆಲಸ ಆಗಿರೋದ್ರಿಂದ ನೀವು ಆ ಪಾತ್ರವನ್ನು ಎಷ್ಟು ಇಷ್ಟಪಟ್ಟು ಆ ಪಾತ್ರದೊಳಗೆ ಎಷ್ಟು ಹೊಕ್ಕು ಮಾಡ್ತೀರಾ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಎಲ್ರಿಗೂ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಇಲ್ಲಿಗೆ ಬರ್ತಿರುವಾಗ ಯೂಶಲಿ ನಾವು ನ್ಯಾಚುರಲ್ ಆಗಿ ಹೇಗಿದೆ ಫುಲ್ ಪ್ರಿಪೇರ್ ಆಗಿ ನರ್ವಸ್ ಆಗಿ ನಾನು ಹಿಂಗೆ ಹಾಗೆ ಮಾಡ್ಬೇಕಂತ ಬಂದರೆ ಪಕ್ಕ ಫ್ಲಾಪ್ ಆಗ್ತೀವಿ. ಸೊ ಬಂದು ತೆರೆ ಮೇಲಿರುವಂಥ ಒಂದು ಪಾತ್ರ ಯಾವುದಿದೆ, ನಿಮ್ಮ ಸುತ್ತಮುತ್ತ ಯಾರಿದ್ದಾರೆ, ಯಾರು ನಿಮ್ಮನ್ನು ವಾಯ್ಸ್ ಟೆಸ್ಟಿಗೆ ಕರೆಸಿದ್ದಾರೆ, ಸರ್ ಆ ಪಾತ್ರದ ಕಥೆ ಏನು, ವಾಟ್ ಈಸ್ ದ ಲೈಕ್ ಆ ಕ್ಯಾರೆಕ್ಟರ್ ಫೀಲ್ ಏನಿದೆ, ಎಮೋಷನ್ ಏನಿದೆ, ಏನು ಇಂಪೋಸ್ ಮಾಡ್ತಾ ಇದೆ, ಬಬ್ಲಿನಾ, ಕಾಲೇಜಾ, ಎಮೋಷ್ನಲಾ, ಇದೆಲ್ಲ ತಿಳ್ಕೊಂಡು ನನಗೆ ನಮ್ಮ ಆನಂದ್ ಸರ್, ಆಕಾಶದಲ್ಲಿರುವಂಥ ಆನಂದ್ ಸರ್ ಹೇಳ್ಕೊಟ್ರುವಂಥ ಟಿಪ್ ಇದು. ಸೊ ಯಾರೇ ಆಗಲಿ ಎಲ್ಲೇ ಹೋಗಲಿ ವಾಯ್ಸ್ ಟೆಸ್ಟಿಗೆ, ಬಿ ಇಟ್ ಸೀರಿಯಲ್, ಸೀರೀಸ್, ವೆಬ್ ಆರ್ ಡಾಕ್ಯುಮೆಂಟ್ರಿ, ಎನಿಥಿಂಗ್, ಫಸ್ಟ್ ಆಸ್ಕ್ ವಾಟ್ ದೇ ವಾಂಟ್ ಫ್ರಮ್ ಯು ಆ್ಯಂಡ್ ವಾಟ್ ಈಸ್ ದ ಕ್ಯಾರೆಕ್ಟರ್ ಡೂಯಿಂಗ್ ಅಲ್ಲಿ. ಸೊ ಇದನ್ನಿಷ್ಟು ಕೇಳಿಕೊಂಡು ನಿಮ್ಗೆ ಆ ಕ್ಯಾರೆಕ್ಟರ್ ಜಸ್ಟ್ ಸಿಕ್ಕಿದ ಮೇಲೆ
ಯು ವಿಲ್ ಬಿ ಈಸಿ ಅಂದರೆ ಮೂಡ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಮೈಂಡಲ್ಲಿ. ಆ ಮೂಡ್ ಕ್ರಿಯೇಟ್ ಆದಾಗ ಇಟ್ ಈಸ್ ವೆರಿ ಈಸಿ ಟು ಇಂಪೋಸ್ ದ ಕ್ಯಾರೆಕ್ಟರ್ ಆರ್ ಡಬ್ ದ ಕ್ಯಾರೆಕ್ಟರ್ ಅಂತ. ಆಶಿಕಾ, ಈಗ ಹೊಸದಾಗಿ ಬರೋರಿಗೆ ಇಲ್ಲಿ ಡಬ್ಬಿಂಗ್ನ ಅವಕಾಶಗಳು ಹೇಗಿದೆ, ಇಲ್ಲಿ ಮಾರುಕಟ್ಟೆ ಯಾವ ರೀತಿ ಇದೆ ಡಬ್ಬಿಂಗ್ದು, ಅಂದರೆ ಅವಕಾಶಗಳು ಸಿಗುತ್ತಾ ಅಥವಾ ಅವರು ನಿಜವಾಗ್ಲೂ ಇಲ್ಲಿ ಬಂದು ಸರ್ವೈವ್ ಆಗ್ಬೋದಾ, ಯಾವ ರೀತಿ ಅನ್ಸುತ್ತೆ ನಿಮಗೇನು ಅನ್ಸುತ್ತೆ? ಸೊ ಡಬ್ಬಿಂಗ್ ಮಾರುಕಟ್ಟೆಯಲ್ಲಿ ಬಹಳಷ್ಟು ಅವಕಾಶಗಳಿದೆ, ಸಾಕಷ್ಟು ಅವಕಾಶಗಳಿದೆ. ಅಂದರೆ ಇದೊಂದು ವೈಡ್ ಓಷನ್. ಲೈಕ್ ಅವ್ರು ಬಂದ ತಕ್ಷಣ ಅವರು ತುಂಬ ಖುಷಿ ಆಗುತ್ತೆ. ಲೈಕ್ ವೇರಿಯಸ್ ಈಗ ವೆಬ್ ಸೀರೀಸ್ ಇರ್ಬೋದು, ಡಾಕ್ಯುಮೆಂಟ್ರೀಸ್ ಇರ್ಬೋದು, ಸಿನಿಮಾಗಳಿರ್ಬೋದು, NGC ಇರ್ಬೋದು, ಈ ರೀತಿ ಸಾಕಷ್ಟು ಅವ್ರಿಗೆ ಆಪ್ಷನ್ಸ್ ಇರುತ್ತೆ ಟು ಚೂಸ್. ಸೊ ಅವರು ಸಿನಿಮಾನ, ಸೀರಿಯಲ್ಲ ಅಥವಾ ಎರಡು ಮ್ಯಾನೇಜ್ ಮಾಡ್ಬೋದಾ, ಡಾಕ್ಯುಮೆಂಟ್ರಿನ ಬರೀ ವಾಯ್ಸ್ ಓವರ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾ, ಕಮರ್ಷಿಯಲ್ ಆ್ಯಡ್ ಇದಕ್ಕೆ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡಬೇಕಾ ಅಂತ ಅವ್ರು ಇದು ಮಾಡ್ಕೊಂಡು ಮ್ಯಾಪ್ ಹಾಕ್ಕೊಂಡು ಬರಬೇಕು. ಬಟ್ ಇಲ್ಲಿಗೆ ಬಂದ ತಕ್ಷಣ ದೇ ವೋಂಟ್ ಬಿ ಅಬ್ಯಾಂಡನ್ಡ್. ತುಂಬ ಒಳ್ಳೆ ಅವಕಾಶಗಳಿರುತ್ತೆ ಆ್ಯಂಡ್ ಸಾಕಷ್ಟು ಹೆಚ್ಚೆಚ್ಚು ಆಪರ್ಚುನಿಟೀಸ್ ಇರುವಂಥ ಒಳ್ಳೊಳ್ಳೆ ಸ್ಟುಡಿಯೋಸ್ಗಳು ಕೂಡ ಇವಾಗ ಬಂದಿದೆ. ಸೊ ಅವ್ರು ಅದ್ಭುತವಾಗಿ ಅವರ ಅವಕಾಶಗಳನ್ನು, ಅವರ ಫೀಲ್ಡನ್ನು ಚೂಸ್ ಮಾಡಿಕೊಂಡು ಬಂದಾಗ ದೇ ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ಲೈಕ್ ಅದೇ ನಾನು ಆಗಲೇ ಅವ್ರಿಗೆ ಟಿಪ್ಸ್ ಕೊಟ್ಟೆ, ಐ ಥಿಂಕ್ ವಾಯ್ಸ್ ಟಿಪ್ಸ್ ಅದು ಇದು ಅಂತ. ಸೊ ಎವ್ರಿ ಕ್ಯಾರೆಕ್ಟರ್ ಆಗಿರ್ಬೋದು ಏನು ಅನ್ನೋದನ್ನು ತಿಳ್ಕೊಂಡು, ಅದರ ಒಂದು ಹಿನ್ನೆಲೆಯನ್ನು ತಿಳ್ಕೊಂಡು ಅವರು ವಾಯ್ಸ್ ಕೊಡೋದ್ರ ಮೂಲಕ ದೇ ವಿಲ್ ಬಿ ಅದು ಸರಾಗವಾಗಿ ಹೋಗ್ಬಿಡುತ್ತೆ. ಮತ್ತು ಇನ್ನೊಂದೇನು ಅಂದರೆ ಅದೇ ಪಾತ್ರಕ್ಕೆ ಏನು ಬೇಕು, ಅಲ್ಲಿ ಏನು ಸಿಗುತ್ತೆ, ಅದರ ಫಂಡಮೆಂಟಲ್ಸ್ ಏನು, ಅದರ ಫಿನಾನ್ಸಸ್ ಏನು, ಅದೆಲ್ಲ ಕೆಲವೊಂದಿರುತ್ತೆ. ಅವರೇ ಅದನ್ನು ತಿಳ್ಕೊಂಡಾಗ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ದೆಮ್. ಈಗ ಅನ್ನೋನ್ ನನ್ಗೆ ಗೊತ್ತಿರೋ ಜಾಗದಲ್ಲೇ ನಾನು ಅಪರಿಚಿತ ಅಂತ ಅನ್ನಿಸ್ಬಾರ್ದು. ಆ ರೀತಿ ಅವ್ರು ಕೆಲವೊಂದು ಸಣ್ಣ ಸಣ್ಣ ಮಾಹಿತಿಗಳನ್ನು ತಿಳ್ಕೊಂಡು ಬಂದಾಗ ತುಂಬ ಸರಾಗವಾಗಿ ಈಸಿಯಾಗಿ ಹೋಗ್ಬೋದು ಅವರು ಅಂತ ಹೇಳ್ಬೋದು. ಸೊ ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ತುಂಬಾ ಮಾತಾಡೋದು ಇಲ್ಲ, ಟೆಕ್ನಿಕಲ್ ಜೊತೆಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಜೊತೆಗೆ ಹೊಸಬ್ರಿಗೆ ಬರೋರಿಗೆ ಏನೆಲ್ಲ ಟಿಪ್ಸ್ಗಳು, ವಾಯ್ಸ್ ಟಿಪ್ಸ್ಗಳು ಜೊತೆಗೆ ಇವನ್ ಪ್ರೊಫೆಷನಲ್ ಟಿಪ್ಸ್ಗಳನ್ನು ಕೊಟ್ಟಿದ್ದೀರಾ. ಅದು ನಿಜವಾಗ್ಲೂ ನಮ್ಮ ನೋಡೋರಿಗೆ ಹೆಲ್ಪ್ ಆಗುತ್ತೆ. ಸೊ ಆಶಿಕಾ, ಇನ್ನು ಮುಂದೆ ನೀವು ಒಳ್ಳೊಳ್ಳೆ ಸಿನಿಮಾಗಳಿಗೆ ವಾಯ್ಸನ್ನ ಕೊಡಿ, ಸಿನಿಮಾಗಳನ್ನು ಮಾಡಿ, ನಿಮ್ಮ ವಾಯ್ಸ್ ಇನ್ನೂ ಸಾಕಷ್ಟು ಹೀರೋಯಿನ್ಗಳಿಗೆ, ಸಾಕಷ್ಟು ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ಕೇಳಲಿ ಅಂತ ನಾವು ಬಯಸ್ತೀವಿ. ನಮ್ಮ ಕಡೆಯಿಂದ ವಿಶ್ ಯು ಆಲ್ ದ ಬೆಸ್ಟ್. ಇಲ್ಲಿವರೆಗೂ ಬಂದು ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತೀನಿ. ಥ್ಯಾಂಕ್ಸ್ ಬೇಡ ಸರ್, ನನಗೆ ನೀವು ಈ ಅವಕಾಶ ಕೊಟ್ಟು ಇಲ್ಲಿ ಸಾಕಷ್ಟು ಜನರಿಗೆ ಕೆಲವೊಂದು ಕಿವಿ ಮಾತುಗಳನ್ನು ಹೇಳಿ ಅಂತ ನಾನು ಎಷ್ಟು ಕಲ್ತ್ಕೊಂಡಿದ್ದೆ. ಸೊ ಅದನ್ನೊಂಚೂರು ಹೇಳಿದೆ ಅಷ್ಟೇ. ಸೊ ಆ ಒಂದು ಅವಕಾಶ ಮಾಡಿಕೊಟ್ರಿ ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ನವಿಲು ಎಂಟರ್ಟೈನ್ಮೆಂಟ್. ಸಾಕಷ್ಟು ಸಕ್ಸಸ್ಫುಲ್ ಸ್ಟೋರೀಸ್ ಮತ್ತು ತುಂಬ ಒಂಥರ ಏನು ಹೇಳ್ಬೋದು, ಎಲೆಮರಿಕಾಯಾದಂಥ ನಮ್ಮಂಥವ್ರು ನಮ್ಮ ಬೆಳಕಿಗೆ ತರ್ತಾ ಇದ್ದೀರಾ. ಸೊ ನಿಮಗೆ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಈ ಒಂದು ಇನಿಷಿಯೇಟಿವ್ ತೊಗೊಂಡ್ರಲ್ಲ, ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು. ಎಲ್ಲ ಕಲಾವಿದರ ಪರವಾಗಿ ಸಾಕಷ್ಟು ಜನರಿಗೆ ಒಂದು ಪ್ಲ್ಯಾಟ್ಫಾರ್ಮನ್ನು ಕೊಡ್ತಾ ಇದ್ದೀರಾ, ಒಂದು ಇನ್ಸ್ಪೈರ್ ಆಗುತ್ತೆ. ಇವಾಗ ನನಗೀಗ ಮೋಟಿವೇಟ್ ಆಗ್ತಾ ಇದೆ, ಇನ್ನೂ ಹೆಚ್ಚೆಚ್ಚು ಮಾಡಬೇಕು, ಹೊಸದಾಗಿ ಮಾಡಬೇಕು ಅಂತ. ಈ ಒಂದು ಇನಿಷಿಯೇಟಿವ್ ನಿಮ್ಮ ಕಡೆಯಿಂದ ಆಗಿ ನನಗೆ ಮೋಟಿವೇಶನ್ ಸಿಕ್ಕಿರೋದ್ರಿಂದ ನಾನು ಇನ್ಸ್ಪೈರ್ ಆದೆ. ಥ್ಯಾಂಕ್ಫುಲ್ ಟು ಯು ಆ್ಯಂಡ್ ನವಿಲು ಎಂಟರ್ಟೈನ್ಮೆಂಟ್. ಆ್ಯಂಡ್ ನೋಡಿಗ್ರಿಗೂ ಅಷ್ಟೇ. ಸೊ ಪ್ಲೀಸ್ ನೋಡಿ, ಹೆಚ್ಚೆಚ್ಚು ಜನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾ, ಥ್ಯಾಂಕ್ ಯು ವೆರಿ ಮಚ್. ತುಂಬ ದೊಡ್ಡ ಮಾತು ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.